ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಕೊಡಗು ಜಿಲ್ಲೆಯ ಜನತೆ ಮಳೆಗಾಲದಲ್ಲಿ ವಿಶೇಷವಾಗಿ ದೊರೆಯುವ ಆಹಾರ ಪದಾರ್ಥಗಳ ಮೊರೆ ಹೋಗ್ತಾ ಇದ್ದಾರೆ. ಮಳೆಗಾಲದಲ್ಲಿ ಜಿಲ್ಲೆಯಲ್ಲಿ ದೊರೆಯುವ ಕಣಿಲೆ, ಅಣಬೆ, ಮರಕೆಸ ಮುಂತಾದವುಗಳ ನಡುವೆ ಮಾಂಸಾಹಾರಿಗಳಿಗೆ ಪ್ರಿಯವಾದ ಏಡಿ ಮಾರಾಟ ಭರ್ಜರಿಯಾಗಿ ಸಾಗ್ತಾ ಇದೆ. ಹಿಂದೆ ಕೃಷಿ ಭೂಮಿಗಳಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಯಥೇಚ್ಛವಾಗಿ ಏಡಿಗಳು ದೊರೆಯುತ್ತಿದ್ದವು. ಆದರೆ ಇಂದು ಭತ್ತದ ಗದ್ದೆಗಳ ಪ್ರಮಾಣ ಜಿಲ್ಲೆಯಲ್ಲಿ ಕಡಿಮೆಯಾಗಿರುವುದು ಹಾಗೂ ಕೃಷಿ ಭೂಮಿಗಳಿಗೆ ರಾಸಾಯನಿಕಗಳನ್ನು ಬಳಸೋದರಿಂದ ಏಡಿಗಳ ಸಂತತಿ ಕ್ಷೀಣಿಸಿದೆ. ಪ್ರಸ್ತುತ ವ್ಯಾಪಾರಿಗಳು ದೂರದ KRSನಿಂದ ಏಡಿಗಳನ್ನು ಹಿಡಿದು ತಂದು ಕೊಡಗಿನ ರಸ್ತೆ ಬದಿಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಸಮುದ್ರದ ಏಡಿಗಳು ಬಹುತೇಕ ವರ್ಷದ ಎಲ್ಲ ತಿಂಗಳುಗಳಲ್ಲಿ ದೊರೆಯುತ್ತವಾದರೂ ಜಲಾಶಯ, ಭತ್ತದ ಗದ್ದೆ ಹಾಗೂ ಹಳ್ಳ ಕೊಳ್ಳ ಮುಂತಾದ ಕಡೆಗಳಲ್ಲಿ ದೊರೆಯುವ ಏಡಿಗಳಷ್ಟು ಸಮುದ್ರದ ಏಡಿಗಳಿಗೆ ಬೇಡಿಕೆ ಇಲ್ಲ. ಸಮುದ್ರವನ್ನು ಹೊರತುಪಡಿಸಿ ಬೇರೆ ಕಡೆ ದೊರೆಯುವ ಏಡಿಗಳು ಹೆಚ್ಚಾಗಿ ಮಳೆಗಾಲದಲ್ಲಿ ಮಾತ್ರ ದೊರೆಯುತ್ತಾ ಇದ್ದು ರುಚಿಕರವಾಗಿರುತ್ತವೆ ಎನ್ನುವುದು ಏಡಿ ಪ್ರಿಯರ ಅಭಿಮತ. ಕಳೆದ ವರ್ಷ 1 ಕೆಜಿ ಏಡಿಯ ದರ 300 ರೂಪಾಯಿ ಇದ್ದರೆ ಈ ಬಾರಿ ಅದು 350ಕ್ಕೆ ಏರಿದೆ. ಏಡಿ ದೇಹದ ಉಷ್ಣತೆಯಿಂದ ಕಾಪಾಡುತ್ತೆ ಎಂಬುದು ವಿಶೇಷ. ಬೇಸಿಗೆ ಕಳೆದು ಒಮ್ಮೆಲೆ ಮಳೆಗಾಲ ಬಂದಾಗ ದೇಹದಲ್ಲಿ ಉಷ್ಣಾಂಶ ಕಡಿಮೆಯಾಗುತ್ತೆ. ಅದನ್ನು ಸರಿದೂಗಿಸುವುದಕ್ಕಾಗಿ ಇಂತಹ ಆಹಾರಗಳನ್ನೇ ಮಳೆಗಾಲದಲ್ಲಿ ಹೆಚ್ಚು ಸೇವಿಸಲಾಗ್ತಾ ಇದೆ. ಏಡಿಯಲ್ಲಿ ಔಷಧೀಯ ಗುಣಗಳಿರೋದ್ರಿಂದ ಶೀತ, ನೆಗಡಿ ಮುಂತಾದ ಕಾಯಿಲೆ ವಾಸಿಯಾಗುತ್ತೆ. ಹೀಗಾಗಿ ಕೊಡಗಿನಲ್ಲಿ ಏಡಿಗೆ ಸಖತ್ ಡಿಮ್ಯಾಂಡ್ ಇದ್ದು ಭರ್ಜರಿ ವ್ಯಾಪಾರ ನಡೀತಾ ಇದೆ. ಅತಿಯಾದ ಮಳೆಯಿಂದಾಗಿ ಬರೆ ಕುಸಿಯುವ ಭೀತಿಯಿಂದ ಮುಂಜಾಗ್ರತೆಯಾಗಿ ಸೋಮರಪೇಟೆ ಪಟ್ಟಣದ ಬಸ್ ನಿಲ್ದಾಣದ 5 ಅಂಗಡಿಗಳನ್ನು ತಹಶೀಲ್ದಾರ್ ಕೃಷ್ಣಮೂರ್ತಿ ಅವರು ಖಾಲಿ ಮಾಡಿಸಿ ಬೀಗ ಜಡಿದಿದ್ದಾರೆ. ಕಳೆದ 4-5 ದಿನಗಳಿಂದ ಎಡೆಬಿಡದೆ ಸುರಿತಾ ಇರುವ ಮಳೆ, ರಭಸದ ಗಾಳಿಯಿಂದಾಗಿ ಅಲ್ಲಲ್ಲಿ ಮರಗಳು, ಮನೆಗಳು ಧರೆಗೆ ಉರುಳಿವೆ. ಪಟ್ಟಣದ ಮಡಿಕೇರಿ ರಸ್ತೆಯಲ್ಲಿರುವ ಬಸಪ್ಪ ಪೆಟ್ರೋಲ್ ಬಂಕ್ ಹಿಂಭಾಗದಲ್ಲಿ ತಡೆಗೋಡೆ ನಿರ್ಮಿಸಲು ಮಣ್ಣು ತೆಗೆದು ಹಲವು ಸಮಯಗಳಾಗಿದ್ದರೂ ಈವರೆಗೂ ಕಾಮಗಾರಿ ನಡೆಸದ ಹಿನ್ನೆಲೆ ಭಾರೀ ಮಳೆಯಿಂದಾಗಿ ಬರೆ ಕುಸಿಯುವ ಭೀತಿ ಎದುರಾಗಿದೆ. ಇದರ ಮೇಲ್ಭಾಗದಲ್ಲಿ ಖಾಸಗಿ ಬಸ್ ನಿಲ್ದಾಣದಲ್ಲಿರುವ ತರಕಾರಿ ಅಂಗಡಿ, ಪಟ್ಟಣ ಪಂಚಾಯಿತಿ ಸದಸ್ಯ ಸಂಜೀವ್ ಅವರದ್ದು ಸೇರಿದಂತೆ 5 ಅಂಗಡಿಗಳು ಅಪಾಯಕಾರಿ ಸ್ಥಿತಿಯಲ್ಲಿದ್ದು, ಈ ಬಗ್ಗೆ ಗಮನಹರಿಸಿದ ತಾಲೂಕು ದಂಡಾಧಿಕಾರಿ ಕೃಷ್ಣಮೂರ್ತಿ ಅವರು ಸ್ಥಳಕ್ಕೆ ತೆರಳಿ ವಿಪತ್ತು ನಿರ್ವಹಣಾ ಕಾಯ್ದೆ ಅಡಿ ಎಚ್ಚರಿಕೆ ಹಾಗೂ ಮಾಹಿತಿ ನೀಡಿ ತಕ್ಷಣವೇ ಎಲ್ಲ ಅಂಗಡಿಗಳನ್ನು ಖಾಲಿ ಮಾಡಿಸಿ ಬೀಗ ಜಡಿದಿದ್ದಾರೆ. ಬರೆ ಕುಸಿತ ಹಾಗೂ ಅಪಾಯಕಾರಿ ಸ್ಥಿತಿಯಲ್ಲಿರುವುದು ಗಮನಕ್ಕೆ ಬಂದಿರುವ ಹಿನ್ನೆಲೆ ವಿಪತ್ತು ನಿರ್ವಹಣಾ ಕಾಯ್ದೆ ಅಡಿಯಲ್ಲಿ ಸೂಕ್ತ ಕ್ರಮ ತೆಗೆದುಕೊಂಡು ಅಂಗಡಿಗಳನ್ನು ಖಾಲಿ ಮಾಡಿಸಿದ್ದೇವೆ ಹಾಗೂ ಬರೆ ಕುಸಿಯದಂತೆ ತಾತ್ಕಾಲಿಕವಾಗಿ ಟಾರ್ಪಲ್ ಹಾಕಲಾಗಿದೆ ಎಂದು ತಹಶೀಲ್ದಾರ್ ಹೇಳಿದರು. ಈ ಸಂದರ್ಭ ವೃತ್ತ ನಿರೀಕ್ಷಕ ಮುದ್ದು ಮಾದೇವ ಹಾಜರಿದ್ದರು. ಅರ್ಥ ಮಾಡ್ಕೊಳ್ಳಿ, ನಿಮಗೆ ಮಧ್ಯಾಹ್ನ ತನಕ ಟೈಮ್ ಕೊಟ್ಟು ಫಿಕ್ಸ್ ಮಾಡಿದ್ದೀವಿ. ಟೈಮ್ ಕೊಡ್ತೀವಿ ಅಷ್ಟೇ.
2 o'clock ತನಕ ಟೈಮ್ ಕೊಡಿ, ಅದಾದ್ಮೇಲೆ ಅವ್ರು ಫಿಕ್ಸ್ ಮಾಡ್ಕೊಡಿ. ಅದು ಆಗುತ್ತೆ. ಸ್ವಲ್ಪ ಬೇರೆ ಕಡೆ ಎಲ್ಲ 2 ಗಂಟೆ ತನಕ ಟೈಮ್ ಕೊಡ್ತೀನಿ. ಅದನ್ನು 2 ಗಂಟೆ ಮೇಲೆ ನಾನೇ ಕ್ಲೋಸ್ ಮಾಡಿ ಬೀಗ ಹಾಕ್ತೀನಿ. ಹಾಂ, ನೀವು ಅದನ್ನು ಸುಮ್ಮನೆ ಏನೇನಿದೆ ಒಂಚೂರು ಮಾಡ್ಕೊಂಡು ಬೇರೆ ಕಡೆ ಎಲ್ಲಾಗುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ. ನನ್ನ ಹೆಸರು ಷಡಾಕ್ಷರಿ ಅಂತ. ನಾನು ಸೋಮವಾರಪೇಟೆಯಲ್ಲಿ ಸೋಡಾ ಅಂಗಡಿ ಇಟ್ಕೊಂಡು ಸುಮಾರು ವರ್ಷದಿಂದ ಇದ್ದೀನಿ. ನಮ್ಮ ತಂದೆಯವರು ಅಂಗಡಿಯನ್ನು ನಡೆಸ್ಕೊಂಡು ಬಂದಿದ್ದರು. ಈಗ ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಆದರೆ 101 ವರ್ಷ ಆದರೂ ನಾವು ಹರಾಜಲ್ಲಿ ನಮ್ಮ ಅಂಗಡಿನ ನಾವು ಕೂತ್ಕೊಂಡು, ಅದು ನಾವು ಯಾವುದೇ ರೀತಿಯಲ್ಲೂ ಅವ್ಯವಹಾರಕ್ಕೆ ಕೈ ಹಾಕಲಿಲ್ಲ. ನಮ್ಮನ್ನು ಸುಮಾರು ಜನ ಡಿಮ್ಯಾಂಡ್ ಮಾಡಿ ಕೇಳಿದ್ರು, ಅದನ್ನು ನಾವು ಕೊಡೋಕ್ಕೆ ಇಷ್ಟಪಡಲಿಲ್ಲ. ನಾವು ಹರಾಜಲ್ಲಿ ಕೂತ್ಕೊಂಡು ನಮ್ಮ ಹೆಸರು ಮಾಡ್ಕೊಂಡು ಅಂಗಡಿ. ಆದರೆ ತುಂಬ ಅವ್ಯವಹಾರ ಆಗಿದೆ. ನಮ್ಮ ಸಾಲಲ್ಲಿ ಒಂದು ಕ್ಯಾಂಟೀನಲ್ಲಿ ಒಬ್ಬರು ತುಂಬ ದುಡ್ಡುಗಳನ್ನ ಕೊಟ್ಟು ಬರೀ 3,500 ಮಾಡಿಕೊಂಡ್ರು. ಮತ್ತು ಸುಬ್ಬಯ್ಯ ರಸ್ತೆಯಲ್ಲಿ 2 ಬ್ರ್ಯಾಂಡಿ ಶಾಪು, ಒಂದು ಕಾಫಿ ಪುಡಿ ಅಂಗಡಿನೂ 3,500-4,000ಕ್ಕೆ ಮಾಡಿಕೊಂಡ್ರು. ಎಲ್ಲ ಶಾಮೀಲಾಗಿ ಎಲ್ಲರಿಗೂ ಅವರಿಗೆ ದುಡ್ಡು ಹಂಚಿ ಇವರು ಒಳಗೊಳಗೆ ಮಾಡ್ಕೊಂಡಿದ್ದಾರೆ. ಮತ್ತು ಹರಾಜಲ್ಲಿ ತುಂಬ ಅವ್ಯವಹಾರ ಆಗಿದೆ. ಅದನ್ನೆಲ್ಲ ನೀವು ಮನದಟ್ಟು ಮಾಡಿಕೊಡ್ಬೇಕು. ಮತ್ತು ಸುಮಾರು ಅಂಗಡಿಗಳಿಗೆ ಬೀಗ ಹಾಕಿದ್ದಾರೆ, ಸೀಲ್ ಮಾಡಿದ್ದಾರೆ, ಏನೇನೋ ಅವ್ಯವಹಾರಗಳಾಗಿದ್ದಾವೆ. ಇದನ್ನೆಲ್ಲ ಸರಿಪಡಿಸಿ ಎಲ್ಲ ರೀತಿಯಲ್ಲಿಯೂ MLA ಅವರಿಗಾಗಲಿ, ಇಲ್ಲಿಯ ಸದಸ್ಯರುಗಳಿಗಾಗಲಿ ಎಲ್ಲ ರೀತಿಯಲ್ಲೂ ಸರಿಪಡಿಸಿ ಕೊಡುವುದಕ್ಕೆ ಒಂದು ಈ ಅನುಮತಿನ ನಾವು ಕೇಳ್ಕೊತೀವಿ. ಸಾಧ್ಯ ಆದರೆ ಮಾಡಿಕೊಡ್ಲಿ. ಮತ್ತು ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಸುಮಾರು ದಿವಸಗಳಿಂದ ಕರೆಂಟ್ ಇಲ್ಲ. ಕರೆಂಟು ಎಷ್ಟೇ ಹೇಳಿದ್ರು ಮಾಡಿಸ್ಕೊಡ್ತಾಯಿಲ್ಲ. ನೀವೇ ಬೇಕಾದರೆ ಸಂಜೆ ಬಂದು ಒಂದು ಸರಿ ತಿರುಗಾಡಿ. ಮೆಂಬರ್ಗಳು, ಸದಸ್ಯರುಗಳು ಅವ್ರ ಮೇಲೆ ಇವ್ರ ಮೇಲೆ ಹೇಳ್ತಾರೆ. ನಾವು ಕೇಳಿದ್ದೀವಿ. ಯಾಕೆಂದರೆ ರಾತ್ರಿ ಹೊತ್ತು ಹೆಂಗಸರು ಬರ್ತಾರೆ, ಸಂಜೆ ಹೊತ್ತು ಕರೆಂಟ್ ಇರೋದಿಲ್ಲ. ಆ ಟೈಮಲ್ಲೂ ಎಲ್ಲ ರೀತಿಯಲ್ಲೂ ಸಮಸ್ಯೆ ಕರೆಂಟ್ದು. ಆಯಿತಾ? ಎಲ್ಲ ರೀತಿಯಲ್ಲೂ ಸರಿ ಮಾಡಿಸ್ಕೊಡಿ. ನೀವು ದಯವಿಟ್ಟು ಎಲ್ಲ ರೀತಿಯಲ್ಲೂ ನಮಗೆ ಸಹಕಾರ ಮಾಡಿಕೊಡಿ. ಮತ್ತು ಎಲ್ಲ ಮಳಿಗೆಗಳಲ್ಲೂ ಯಾರೂ ಬಂದಿಲ್ಲ, ಕೂಗಿದವರು ಯಾರೂ ಬಂದು ಸೇರಿಕೊಂಡಿಲ್ಲ. ಆದರೆ ಎಲ್ಲರನ್ನು ಬಲವಂತವಾಗಿ ಖಾಲಿ ಮಾಡಿಸಿದ್ದಾರೆ. ಖಾಲಿ ಮಾಡಿಸಿ ಆದಮೇಲೆ ಅವರುಗಳು ಬಂದು ಸೇರೂ ಇಲ್ಲ. ಅವರು ಇನ್ನೂ ಸೇರುವ ಮಟ್ಟದಲ್ಲೇ ಇದ್ದಾರೆ. 3-4 ತಿಂಗಳುಗಳಾಯಿತು ಹರಾಜಾಗಿ. ಈ ಎಲ್ಲ ವ್ಯವಸ್ಥೆಯನ್ನು ಸರಿ ಮಾಡಿಕೊಟ್ಟು ಅವರವರಿಗೆ ಮಾಡಿಕೊಡುವಂಥ ಒಂದು ವ್ಯವಸ್ಥೆ ಮಾಡಿಕೊಡಿ. ಇಷ್ಟೇ ನಾವು ಕೇಳ್ಕೊಳ್ಳೋದು. ನಮಸ್ತೆ. ನಾನು ಸೋಮವಾರಪೇಟೆಯಲ್ಲಿ ವೆಲ್ಕಮ್ ಸ್ಟೋರ್ 30 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀನಿ. ಹೇಳಿದ್ರೆ ಹರಾಜಲ್ಲಿ ನಮ್ಮ ಅಂಗಡಿ ಸಿಕ್ಕಿಲ್ಲ ನಮಗೆ. ಅದರಿಂದ ಅರ್ಜೆಂಟಾಗಿ ಖಾಲಿ ಮಾಡಬೇಕಂದ್ರೆ ಪ್ರೆಸರ್ ಮಾಡಿಕೊಂಡು ಮೆಂಬರ್ಗಳಲ್ಲಿ ಒಬ್ಬರು, ಆಮೇಲೆ TMCಯಿಂದ ಬಿಲ್ ಕಲೆಕ್ಟ್ ಆಗಿ ಫೋರ್ಸ್ ಮಾಡ್ಕೊಂಡು ಖಾಲಿ ಮಾಡಿಸಿದ್ರು. ಆದ್ದರಿಂದ ನಮ್ಮ ಅಂಗಡಿ ಖಾಲಿ ಮಾಡ್ಕೊಂಡು ಬಂದಿದ್ದೀವಿ. ಖಾಲಿ ಮಾಡ್ಕೊಬಂದು ಇವತ್ತಿಗೆ 20 ದಿನ ಆಗಿದೆ. ತಿರ್ಗಾ ನೋಡಿದ್ರೆ ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ 3-4 ಅಂಗಡಿ ಖಾಲಿ ಬಾಕಿ ಇತ್ತು. ಅದು ಬೇರೆಯವ್ರಿಗಾಗಿತ್ತು. ಅದನ್ನ ಖಾಲಿ ಮಾಡಿಸ್ಕೊಂಡು ಕೂತಿದ್ರು. ಇವ್ರೇನು ಮಾಡಿದ್ದಾರೆ ಅಂತೇಳಿ ದುಡ್ಡಿಗೋಸ್ಕರ, ಆಸೆಗೋಸ್ಕರ ಆ ಅಂಗಡಿನ ಬೇರೆಯವ್ರಿಗೆ ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ಕೊಟ್ಟಿದ್ದಾರೆ 4 ಅಂಗಡಿಗಳನ್ನ. ಅದಕ್ಕೋಸ್ಕರ ಇದು ಮಾತಾಡ್ತಿರೋದು. ಬೇರೆಯವರು ಅಂದರೆ ಯಾರು? ಬೇರೆಯವರು ಅಂತ ಹೇಳಿದ್ರೆ ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ಒಂದು ತರಕಾರಿ ಅಂಗಡಿ, ಆಮೇಲೆ ಒಂದು ಕುಂಕುಮ ಮಾಡೋರು ಅಂಗಡಿ ಇತ್ತು, ಆಮೇಲೆ ಬಳೆ ವ್ಯಾಪಾರ ಮಾಡೋರು ಅಂಗಡಿಗೆ ಒಂದು ಕೊಟ್ಟಿದ್ದಾರೆ. ಹಂಗಾಗಿ ಇದು ಮಾಡ್ಕೊಂಡು ಇದು ಮಾಡಿದ್ದಾರೆ. ಪಂಚಾಯತಿಲಿ ಒಂದು 2 ಜನ ಬಿಲ್ ಕಲೆಕ್ಟ್ರು ಮತ್ತು ಒಬ್ಬ ಮೆಂಬರ್ಗಳು ದುಡ್ಡಿನ ಆಸೆಗೋಸ್ಕರ ಅದನ್ನ ಮಾರಾಟ ಮಾಡ್ಕೊಂಡು ಇದು ಮಾಡೋಕ್ಕೆ ವಂಚನೆ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ. ತುಂಬ ವಂಚನೆಗಳು ಮಾಡ್ತಾ ಇದ್ದಾರೆ. ಜನಗಳಿಗೆ ತುಂಬ ಮೋಸಗಳು ಮಾಡ್ತಾ ಇದ್ದಾರೆ. ಬಿಜೆಪಿಯ ಶಾಸಕರುಗಳೇ ಇದ್ದ 25 ವರ್ಷಗಳ ಅವಧಿಯಲ್ಲಿ ನಡೆದ ಅಭಿವೃದ್ಧಿ ಕಾರ್ಯಗಳು ಕಾಂಗ್ರೆಸ್ ಆಡಳಿತದ ಈ ಅವಧಿಯಲ್ಲಿ ನಡೀತಾ ಇದೆ. ಆದರೆ ಜಿಲ್ಲೆಯ ಜನರಿಗೆ ಅಭಿವೃದ್ಧಿಯ ವಿಚಾರದಲ್ಲಿ ಬಿಜೆಪಿ ತಪ್ಪು ಸಂದೇಶವನ್ನು ನೀಡ್ತಾ ಇದೆ ಎಂದು ಕೊಡಗು ಜಿಲ್ಲಾ ಕಾಂಗ್ರೆಸ್ ವಕ್ತಾರರಾದ ಟಿ. ಸುರೇಶ್ ಆರೋಪಿಸಿದ್ದಾರೆ.
ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು ಸಾಕಷ್ಟು ಉತ್ತಮ ಕೆಲಸಗಳನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ಬಿಜೆಪಿ ಅವಧಿಯಲ್ಲಿ ನಡೆದ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ನಡೀತಾ ಇದೆ. ಅಭಿವೃದ್ಧಿಯ ಬಗ್ಗೆ ಬಿಜೆಪಿಗೆ ಕಾಳಜಿ ಇದ್ದಿದ್ರೆ ಅವರ ಅವಧಿಯಲ್ಲಿ ಅದನ್ನು ಮಾಡಬೇಕಿತ್ತು ಎಂದು ಹೇಳಿದರು. ಪ್ರತಿಪಕ್ಷ ಬಿಜೆಪಿಗೆ ಅಭಿವೃದ್ಧಿಯ ಬಗ್ಗೆ ಕಾಳಜಿ ಇಲ್ಲ, ಇದಕ್ಕೆ ಬದಲಾಗಿ ಕೇವಲ ಕಾಂಗ್ರೆಸ್ ಆಡಳಿತವನ್ನು ಅಸ್ಥಿರಗೊಳಿಸುವ ಪ್ರಯತ್ನವಷ್ಟೇ ಮಾಡ್ತಾ ಇರುವುದಾಗಿ ಟೀಕಿಸಿದರು. ಮಡಿಕೇರಿ ಶಾಸಕರಾದ ಮಂತ್ರಗೌಡ ಅವರು ತಮ್ಮ ಇಲ್ಲಿಯವರೆಗಿನ ಅಧಿಕಾರದ ಅವಧಿಯಲ್ಲಿ ಸರ್ಕಾರದಿಂದ ವಿಶೇಷ ಅನುದಾನಗಳನ್ನು ಪಡೆದುಕೊಳ್ಳುವ ಮೂಲಕ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಿರುವುದಾಗಿ ಟಿಇ ಸುರೇಶ್ ತಿಳಿಸಿದರು. ಮಡಿಕೇರಿ ವಿರಾಜಪೇಟೆ ನಡುವೆ 32.48 ಕೋಟಿ ರೂಪಾಯಿ ವೆಚ್ಚದಲ್ಲಿ 66 ಕೆವಿ ವಿದ್ಯುತ್ ಮಾರ್ಗ ನಿರ್ಮಾಣ, 22.17 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಡಿಕೇರಿ ಮೂರ್ನಾಡು, ಸೋಮರಪೇಟೆ, ಮಾದಾಪುರ, ಜಂಬೂರಿನಲ್ಲಿ ವಿದ್ಯುತ್ ಉಪಕೇಂದ್ರಗಳ ನಿರ್ಮಾಣ ಕಾಮಗಾರಿಗಳು ಶಾಸಕರ ಅವಧಿಯಲ್ಲಿ ನಡೆದಿದೆ. ಕರ್ಣಂಗೇರಿಯಲ್ಲಿ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಸ್ಥಾಪನೆಗೆ 12.26 ಕೋಟಿ ಅನುದಾನವನ್ನು ಒದಗಿಸುವಲ್ಲಿ ಶಾಸಕರ ಪ್ರಯತ್ನ ದೊಡ್ಡದು. 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕುಶಾಲನಗರದಲ್ಲಿ ಕಲಾಭವನ ನಿರ್ಮಾಣ, ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಆಸ್ಪತ್ರೆಯಲ್ಲಿ 10.70 ಕೋಟಿ ರೂಪಾಯಿ ವೆಚ್ಚದ ಎಂಆರ್ಐ ಸ್ಕ್ಯಾನಿಂಗ್ ಆರಂಭ, ಮಡಿಕೇರಿಯಲ್ಲಿ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಹಾತ್ಮ ಗಾಂಧಿ ಸ್ಮಾರಕ ನಿರ್ಮಾಣ ಕಾಮಗಾರಿಗಳು ಕಾಂಗ್ರೆಸ್ ಅವಧಿಯಲ್ಲಿ ನಡೆದಿರುವುದಾಗಿ ಸುರೇಶ್ ತಿಳಿಸಿದರು. ಶನಿವಾರ ಸಂತೆಯಲ್ಲಿ ಜನರ ಹಲವು ವರ್ಷಗಳ ಬೇಡಿಕೆಯಾದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ 1.70 ಕೋಟಿ ರೂಪಾಯಿ ಅನುದಾನ ಒದಗಿಸಿರುವುದು, ಹೀಗೆ 10 ಹಲವು ಅಭಿವೃದ್ಧಿ ಕಾರ್ಯಗಳು ಶಾಸಕ ಡಾಕ್ಟರ್ ಮಂತ್ರಗೌಡ ಅವರ ಮುತುವರ್ಜಿಯಿಂದ ನಡೀತಾ ಇರುವುದಾಗಿ ಮಾಹಿತಿ ನೀಡಿದರು. ಮಾನ್ಯ ಶಾಸಕರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಂತ್ರಗೌಡ ಅವರು ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ತಂದಿರುವ ಅನುದಾನದ ವಿವರ: CRIF ಹಿರಿಸರ್ವೆ ಚಟ್ಟೇಳಿ ರಸ್ತೆ 600 ಲಕ್ಷಗಳು, KPTCL 37.38 ಕಿಲೋಮೀಟರ್ ಉದ್ದದ 66 ಕೆವಿ ಮಾರ್ಗ ಮಡಿಕೇರಿಯಿಂದ ವಿರಾಜಪೇಟೆವರೆಗೆ 3,248 ಲಕ್ಷಗಳು, KPTCL ಮಡಿಕೇರಿ ಮೂರ್ನಾಡು ಮತ್ತು ಸೋಮರಪೇಟೆ, ಮಾದಾಪುರ, ಜಂಬೂರು ಗ್ರಾಮದಲ್ಲಿ 661/11 ವಿದ್ಯುತ್ ಉಪಕೇಂದ್ರ, 2,417 ಲಕ್ಷ, KRIDL ಲ್ಯಾಂಡ್ ಆರ್ಮಿ 700 ಲಕ್ಷಗಳು, SCP KRIDL 100 ಲಕ್ಷಗಳು, ಅಮೃತ್ 2.0 ಕೂಟುಗೊಳೆ ಮತ್ತು ಕುಂಡಾಮೇಸ್ತ್ರಿಯಿಂದ ಮಡಿಕೇರಿಗೆ ನೀರು ಸರಬರಾಜು 1,270 ಲಕ್ಷಗಳು, ಅದರಲ್ಲಿ ಟ್ರ್ಯಾಕ್ಟರ್ 1 19.90 ಲಕ್ಷಗಳು, ಟ್ರ್ಯಾಕ್ಟರ್ 2 27.51, ಟೋಟಲ್ 47.41. ಗೋಷ್ಠಿಯಲ್ಲಿ ಮಡಿಕೇರಿ ನಗರಸಭಾ ನಾಮನಿರ್ದೇಶಿತ ಸದಸ್ಯರಾದ ಬಿಎನ್ ಮುದ್ದುರಾಜು, ಸದಾ ಮುದ್ದಪ್ಪ, ನಿಡ್ತಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಟಿಕೆ ಅಶೋಕ್, ಸದಸ್ಯ ವಿ ತಸ್ಲೀಂ ಹಾಗೂ ಪ್ರಮುಖರಾದ ಎಚ್ಎ ಜಯರಾಮ್ ಪಾಲ್ಗೊಂಡಿದ್ದರು. ನ್ಯಾಷನಲ್ ಮೆಡಿಕೋಸ್ ಸಂಸ್ಥೆಯ ಘಟಕ ಮತ್ತು ಕೊಡಗು ಸಂಸ್ಕೃತಿ ಸಿರಿ ಬಳಗದ ಟ್ರಸ್ಟ್ ವತಿಯಿಂದ ಮಡಿಕೇರಿ ನಗರಸಭೆ ಪೌರ ಕಾರ್ಮಿಕರಿಗೆ ಉಚಿತ ವೈದ್ಯಕೀಯ ತಪಾಸಣೆ ಶಿಬಿರ ಮತ್ತು ಔಷಧಿಗಳ ವಿತರಣಾ ಕಾರ್ಯಕ್ರಮ ನಡೆಯಿತು. ನಗರಸಭೆಯ ಸ್ಥಾಯಿ ಸಮಿತಿ ಸಭಾಂಗಣದಲ್ಲಿ ನಡೆದ ಶಿಬಿರವನ್ನು ಪೌರಾಯುಕ್ತ ಎಚ್ಆರ್ ರಮೇಶ್ ಹಾಗೂ ಪೌರ ಕಾರ್ಮಿಕ ಸುಂದರ್ ಅವರು ಉದ್ಘಾಟಿಸಿದರು. ಪೌರಾಯುಕ್ತ ಎಚ್ಆರ್ ರಮೇಶ್ ಮಾತನಾಡಿ, ನಗರದ ಸ್ವಚ್ಛತೆಗಾಗಿ ಪೌರ ಕಾರ್ಮಿಕರು ಬೆಳಗಿನಿಂದ ಸಂಜೆಯವರೆಗೆ ಶ್ರಮ ಪಡ್ತಾರೆ. ಶ್ರಮಿಕ ಜೀವಿಗಳು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕೆಂದರು. ಆರೋಗ್ಯ ತಪಾಸಣೆಯನ್ನು ಇಟ್ಕೊಂಡಿದ್ದೀರಾ, ಇದು ತುಂಬ ಸಂತೋಷದ ವಿಷಯ. ಯಾಕೆಂದರೆ ನಮ್ಮ ಪೌರ ಕಾರ್ಮಿಕರು ಕೆಲಸ ಮಾಡೋ ಸಂದರ್ಭದಲ್ಲಿ ಅನಾರೋಗ್ಯಕ್ಕೆ ತುತ್ತಾಗುವಂಥದ್ದು ಹೆಚ್ಚು. ಯಾಕೆಂದರೆ ನಮ್ಮ ಪೌರ ಕಾರ್ಮಿಕರು ತೆಗೆಯುವ ಗಾರ್ಬೇಜ್ನಲ್ಲಿ ಆ ಥರದಲ್ಲಿ ಬರ್ತದೆ. ಸೊ ಈ ಕಾರ್ಯಕ್ರಮ ಆಯೋಜಿಸೋದು ನಮಗೆ ತುಂಬ ಸಂತೋಷ ಆಗಿದೆ. ನಮಗೆ ಈ ಕಾರ್ಯಕ್ರಮ ಆಯೋಜಿಸಿದ ಎಲ್ಲರಿಗೂ ನಗರಸಭೆಯ ವತಿಯಿಂದ ತುಂಬ ಹೃದಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ಜಿಲ್ಲಾಸ್ಪತ್ರೆಯ ತುರ್ತು ಘಟಕ ಮತ್ತು ನ್ಯಾಷನಲ್ ಮೆಡಿಕೋಸ್ ಸಂಸ್ಥೆಯ ಮುಖ್ಯಸ್ಥ ಡಾಕ್ಟರ್ ಮೋಹನಪ್ಪಾಜಿ ಕೋಲೆಯಂಡ ಮಾತನಾಡಿ, ನಿರಂತರ ಸ್ವಚ್ಛತಾ ಕಾರ್ಯದ ಮೂಲಕ ಸಮಾಜದ ಆರೋಗ್ಯ ಕಾಪಾಡುವ ಪೌರ ಕಾರ್ಮಿಕರು ತಮ್ಮ ಆರೋಗ್ಯದ ಬಗ್ಗೆಯೂ ಎಚ್ಚರ ವಹಿಸಬೇಕು. ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವ ಮೂಲಕ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕೆಂದರು. ನಾವೆಲ್ಲ ಸೇರಿ ಉಚಿತವಾಗಿ ಅವರಿಗೆ ಸರ್ಜರಿ ಮಾಡೋದು, ಕಣ್ಣಿನ ಪೊರೆ ಇರ್ಬೋದು ಅಥವಾ
ENT ಸರ್ಜರಿ, ಜನರಲ್ ಸರ್ಜರಿ, ಗೈನಕಾಲಜಿ, ಆರ್ಥೋಪೆಡಿಕ್ಸ್ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಉಚಿತವಾಗಿ ನಾವು ಮಾಡುವಂಥದ್ದು ನಾವು ಈ ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದೇವೆ. ಸೊ ನಿಮ್ಮ CMC ಮನೆ ಬಾಗಿಲಿಗೆ ನಾವು ಬಂದಿದ್ದೇವೆ. ಸೊ ಫಲಾನುಭವಿಗಳನ್ನ ನೀವು ಕರೆಸಬೇಕೀಗ. ಮತ್ತು ಇದೇ ಥರ ನಾವು 3 ತಿಂಗಳಿಗೆ ಅಥವಾ 6 ತಿಂಗಳಿಗೆ ಒಂದ್ಸರಿ ಬಂದು ಮಾಡ್ಬೋದು. ನಮಗೆ ಯಾಕೆಂದರೆ ಫಲಾನುಭವಿಗಳು ಇಂಪಾರ್ಟೆಂಟ್. ಮಾಡ್ಕೊಂಡು ಬಂದು ಅವರ ಕಾರ್ಮಿಕರಿಗೆ ಅವರು ಖುದ್ದಾಗಿ ಅವರ ಜಾಗದಲ್ಲಿ ಬಂದು ಇವತ್ತೆಲ್ಲ ತಂಡದವರು ಬಂದು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ತುಂಬ ಪ್ರಶಂಸನೀಯ ವಿಷಯ. ಯಾಕಂತೇಳಿದರೆ ಅವರ ಒಂದು ನಿಷ್ಕಲ್ಮಶವಾದ ಸೇವೆಗೆ ನಾವು ಯಾವಾಗಲೂ ಜೊತೆಗೂಡಬೇಕು. ಅವರು ಹೇಳಿದಕ್ಕೆ ಮಂತ್ರ ತೋರಿಸ್ತದೆ ನೇನಮೋ ತಂಡ ಹೇಗಿದೆ ಅಂತ ಹೇಳಿ. ಈಗ ನಾವು ಅವ್ರ ಜೊತೆ ಈಗಾಗಲೇ ಶಿಬಿರವನ್ನು ಮಾಡಿದ್ವಿ. ಆ ತಂಡ ಹೇಗೆ ಅಂತ ಹೇಳಿ ನಮಗೆ ಪ್ರತಿಯೊಂದು ಸೇವೆ ಅವರು ಉಚಿತವಾಗಿ ಸಮಾಚಾರವನ್ನು ಮಾಡ್ಕೊಳ್ತಾ ಇದ್ದಾರೆ. ಈಗ ಪೌರಕರು ನೀವು ಇಲ್ಲಿ ಸ್ವಚ್ಛತೆ ಮಾಡ್ತಾ ಇದ್ದೀವಿ, ನಾವು ಮನೇಲಿ ಮಾಡ್ತೀವಿ, ವ್ಯತ್ಯಾಸ ಏನಿಲ್ಲ. ನಾವು ಮನೇಲೆಲ್ಲ ಕ್ಲೀನ್ ಮಾಡ್ತೀವಿ, ನೀವು ನಗರವನ್ನು ಕ್ಲೀನ್ ಮಾಡ್ತೀವಿ. ಅದರಿಂದ ಕಮಿಷನರ್ ಹತ್ರ ಬಂದು ಮಾತಾಡಿತ್ತು. ಕಮಿಷನರ್ ನಮಗೆ ಒಳ್ಳೆಯ ಒಂದು ವ್ಯವಸ್ಥೆ ಕೂಡ ಕೊಟ್ಟರು. ಬಹುಶಃ ಇವತ್ತು ನಗರಸಭೆಯ ದೀರ್ಘೋತ್ಸವಕ್ಕರು ಮತ್ತು ಕಾರ್ಮಿಕ ಬಂಧದವರು ಬರಬೇಕು. ಯಾಕೆಂತ ಹೇಳಿದ್ರೆ ಆರೋಗ್ಯವೇ ಪ್ರಧಾನ ಅಂತ ಹೇಳ್ತೀವಿ. ಆರೋಗ್ಯ ಇಲ್ಲ ಅಂತ ಹೇಳಿದ್ರೆ ನಮ್ಮ ನಾಡಿಗಳು, ಮಿಡಿತಗಳು ಯಾವುದು ಕೂಡ ಇಲ್ಲ. ಆರೋಗ್ಯ ಇಲ್ಲ ಅಂತ ಹೇಳಿದ್ರೆ ಮನುಷ್ಯ ಬದುಕೋದೇ ಕಷ್ಟ. ಇವತ್ತು ಒಳ್ಳೆಯ ಒಬ್ಬ ರಾಜಕಾರಣಿ ಆಗಬೇಕು ಅಂತ ಹೇಳಿದ್ರೆ ಆರೋಗ್ಯ ಬೇಕು, ಇಲ್ಲ ಒಳ್ಳೆಯ ಒಬ್ಬ ಸಾಹಿತ್ಯ ಆಗಬೇಕು ಅಂತ ಹೇಳಿದ್ರೆ ಆರೋಗ್ಯ ಬೇಕು, ಇಲ್ಲ ಒಳ್ಳೆಯ ಒಂದು ಕ್ರೀಡಾಪಟು ಆಗಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಆರೋಗ್ಯ ಮುಖ್ಯ. ಈ ರೀತಿ ಆರೋಗ್ಯನೇ ನಾವನ್ನು ಕಾಪಾಡ್ಕೊಂಡು ಬರಲಿಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಏನಿದೆ. ಯಾಕೆಂದರೆ ನಾವು ಆ ವಿಷಯವಾಗಿ ಇವತ್ತು ನಮ್ಮಲ್ಲಿ ದೇವರನ್ನು ನಾವು ಏನು ಪ್ರಾರ್ಥನೆ ಮಾಡ್ತೀವಿ, ಇವತ್ತು ಅದೇ ರೀತಿ ಇವರು ಡಾಕ್ಟರ್ಗಳನ್ನು ಕೂಡ ನಮ್ಮ ನಡೆದಾಡುವ ದೇವರುಗಳನ್ನು ನಾವು ಪೌರಾಯುಕ್ತರು ಸೇರಿದಂತೆ 35ಕ್ಕೂ ಹೆಚ್ಚು ಪೌರ ಕಾರ್ಮಿಕರು ಆರೋಗ್ಯದ ಶಿಬಿರದ ಲಾಭವನ್ನು ಪಡ್ಕೊಂಡ್ರು. ಶಿಕ್ಷಣಕ್ಕೆ ಮಹತ್ವ ನೀಡಿ ಶಿಕ್ಷಣ ಸಂಸ್ಥೆಯೊಂದನ್ನು ಕಟ್ಟಿ ಹಲವು ಏಳು ಬೀಳುಗಳನ್ನು ಕಂಡು ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜ್ಞಾನಾರ್ಜನೆ ನೀಡಿದ ಸಂಸ್ಥೆಯು ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇರೋದು ನಿಜಕ್ಕೂ ಶ್ಲಾಘನೀಯವೆಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಹೇಳಿದ್ದಾರೆ. ವಿರಾಜಪೇಟೆಯ ಪಂಜರಪೇಟೆಯಲ್ಲಿರುವ ಸರ್ವೋದಯ ಶಿಕ್ಷಣ ಮಹಾವಿದ್ಯಾಲಯದ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕರು, ಕಳೆದ 50 ವರ್ಷಗಳಿಂದ ನಾಡಿನ ಯುವಜನತೆಗೆ ವಿದ್ಯಾರ್ಜನೆ ಮಾಡುತ್ತಾ ಯಶಸ್ಸು ಕಂಡಿರುವ ಈ ವಿದ್ಯಾಸಂಸ್ಥೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಯಶಸ್ಸನ್ನು ಕಾಣುತ್ತಾ ನಾಡಿನ ಯುವಕ ಯುವತಿಯರಿಗೆ ಉತ್ತಮ ಶಿಕ್ಷಣ ನೀಡುವಂತಾಗಲಿ. ಇಂತಹ ಒಂದು ಸಂಸ್ಥೆ ನಮ್ಮ ವಿರಾಜಪೇಟೆಯಲ್ಲಿರುವುದು ನಮಗೆ ಹೆಮ್ಮೆ ಅಂತ ಶುಭ ಹಾರೈಸಿದರು. ಕಲಿಕೆಯೇ ದೇಶದ ಅಭಿವೃದ್ಧಿಗೆ ಮೂಲಮಂತ್ರವಾಗಿದ್ದು, ಕಾಲೇಜು ಹಂತದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ತಮ್ಮ ಮುಂದಿನ ಗುರಿ ಸಾಧನೆ ಬಗ್ಗೆ ತಮ್ಮ ಗಮನವನ್ನು ಕೇಂದ್ರೀಕರಿಸಲು ಈ ಹಂತದ ವಿದ್ಯಾಭ್ಯಾಸ ಪ್ರಮುಖವಾಗಿರುತ್ತದೆ ಎಂಬ ಕಿವಿಮಾತು ಹೇಳಿದರು. ಭಾರತದಲ್ಲಿರೋದು ನಮಗೆಲ್ಲರಿಗೂ ಕೂಡ ಒಂದು ಪ್ರತಿಷ್ಠೆ ಮತ್ತು ಹೆಮ್ಮೆಯ ವಿಷಯ. ವಿಶ್ವವಿದ್ಯಾಲಯದ ಮಹಾವಿದ್ಯಾಲಯದ ಕೊಡುಗೆ ಏನಿದೆ ಅದರ ಬಗ್ಗೆ ಇವತ್ತು ವರ್ಣನೆ ಮಾಡಿದ್ರೆ ಭಾಳಷ್ಟು ಸಮಯ ಆಗ್ತದೆ. ಆದರೆ ಇಲ್ಲಿಂದ ಓದಿ ಈ ಸಂಸ್ಥೆಯಿಂದ ಹೊರಬಂದಿರುವಂಥ ಅನೇಕ ಸಾಧಕರು ಸಾಧಕಿಯರು ಇವತ್ತು ನಾವು ಸಮಾಜದಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಒಂದು ವಿದ್ಯಾಲಯ ಅಥವಾ ಒಂದು ಸಂಸ್ಥೆ ಅದು ವಿದ್ಯಾಭ್ಯಾಸವನ್ನು ಕೊಡ್ತಾ ಇರುವಂಥ ಸಂಸ್ಥೆಯನ್ನು ನಾವು ನಿಜವಾಗಲೂ ಗುರುತಿಸ್ಬೇಕಂದ್ರೆ ಅಲ್ಲಿಂದ ಹೊರಬಂದಿದ್ದಂಥ ವಿದ್ಯಾರ್ಥಿಗಳು ಯಾವ ಕ್ಷೇತ್ರಗಳಲ್ಲಿ ಇವತ್ತು ತಮ್ಮ ಹೆಸರನ್ನು ಮಾಡಿದ್ದಾರೆ, ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಅಂತ ಹೇಳಿ ನೋಡಿದಾಗ ಮಾತ್ರ ಗುರುತಿಸಲಿಕ್ಕೆ ಸಾಧ್ಯ. ಅಂಕಗಳಿಂದ ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಭಾಳಷ್ಟು ಬಾರಿ ನಾವು ನೋಡ್ತೀವಿ ಇವತ್ತು
ವಿ ಆರ್ ಫಸ್ಟ್ ಇನ್ ದ ಸ್ಟೇಟ್. ನಾವು ಕೊಡಗು SSLCಯಲ್ಲಿ 4ನೇದು, ಬೇರೆ ಜಿಲ್ಲೆಗಳು 1ನೇ ಸ್ಥಾನದಲ್ಲಿರ್ತಾರೆ. ಇದು ಗುರುಸುವಂಥ ಮಾದರಿ ಅಲ್ಲ ಅಂತ ನನ್ನ ಅನಿಸಿಕೆ. ನಾನು ನನ್ನ ಮಕ್ಕಳ ಈ ಪೇರೆಂಟ್ ಟೀಚರ್ ಮೀಟಿಂಗ್ ಹೋದಾಗ ನಾನು ಪ್ರಿನ್ಸಿಪಾಲ್ರನ್ನ ಕೇಳೋದಿದೆ, ಇಲ್ಲಿಂದ ಹೊರ ಬಂದಿರುವಂಥ ವಿದ್ಯಾರ್ಥಿಗಳು ಎಷ್ಟು ಜನ ವಕೀಲರಾಗಿದ್ದಾರೆ, ಎಷ್ಟು ಜನ ನ್ಯಾಯಮೂರ್ತಿಗಳಾಗಿದ್ದಾರೆ, ಎಷ್ಟು ಜನ ಡಾಕ್ಟರ್ಸ್ ಆಗಿದ್ದಾರೆ, ಮತ್ತು ಸಮಾಜದ ಸೇವೆಯಲ್ಲಿ ಎಷ್ಟು ಜನ ತೊಡಗಿಸ್ಕೊಂಡಿದ್ದಾರೆ. ಯಾಕಂದರೆ ವಿದ್ಯಾಲಯದ ಮುಖ್ಯ ಉದ್ದೇಶ ಒಳ್ಳೆಯ ನಾಗರಿಕರನ್ನು ಹೊರಗಡೆ ಕಳಿಸ್ಬೇಕು. ಅರಂಬೇರಿ ಕಳಂಚೇರಿ ಮಠದ ಪೀಠಾಧಿಪತಿಗಳಾದ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿಯವರು ಮಾತನಾಡಿ, ಮೌಲ್ಯಾಧಾರಿತ ಅಧ್ಯಯನ ಮೂಲಕ ಸಂಪಾದಿಸಿದ ಜ್ಞಾನವನ್ನು ಮಕ್ಕಳ ಅಂತರಾತ್ಮ ತಲುಪುವಂತೆ ಶಿಕ್ಷಕರು ಬೋಧಿಸಿದಾಗ ಮಕ್ಕಳು ಅಕ್ಷರ ಜ್ಞಾನ ಹೊಂದಲು ಸಾಧ್ಯವಾಗುತ್ತೆ. ಸಹಸ್ರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವ ಶಿಕ್ಷಕ ವೃತ್ತಿ ಎಲ್ಲ ವೃತ್ತಿಗಳಿಗಿಂತಲೂ ಶ್ರೇಷ್ಠವಾದದ್ದು ಎಂದರು. ಶಿಕ್ಷಕರಿಗೆ ಕಲಿಕೆಯೇ ಕಾಯಕವಾಗಬೇಕು. ಮೌಲ್ಯಾಧಾರಿತ ಅಧ್ಯಯನದ ಮೂಲಕ ಸಂಪಾದಿಸಿದ ಶಿಕ್ಷಕರು ತಮ್ಮ ವೃತ್ತಿ ಬಗ್ಗೆ ಪ್ರಜ್ಞೆ, ಅನುಭವ ಹಾಗೂ ಪರಿಕಲ್ಪನೆ ಶಕ್ತಿ ಬೆಳೆಸಿಕೊಂಡಾಗ ಉತ್ತಮ ಸಮಾಜ ನಿರ್ಮಾಣವಾಗಲು ಸಾಧ್ಯವಾಗುತ್ತೆ ಎಂದರು. ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಈ ಎರಡೂ ನಿಟ್ಟಿನಲ್ಲಿ ಅವರು ಯಶಸ್ಸಾಗಿದ್ದಾರೆ ಅಂತ ನಾವಾದರೂ ಭಾವಿಸಬೇಕು. ಬಹುಶಃ 5 ದಶಕಗಳ ಹಿಂದೆ ಆ ರೀತಿಯಾಗಿರ್ತಕ್ಕಂಥ ಆಲೋಚನೆಯನ್ನು ಮಾಡಲಿಲ್ಲ ಅಂತ ಹೇಳಿದರೆ, ಕೇವಲ ತಾವು ಮಾತ್ರ ಶಿಕ್ಷಕರಾಗಿ ಉಳ್ಕೊಂಡ್ರೆ ಸಾಕು ಅನ್ನುವಂಥ ಚಿಂತನೆಯನ್ನು ಮಾಡಿದರೆ ಇವತ್ತು ಬಹುಶಃ ದೇಶಾದ್ಯಂತ ಇರತಕ್ಕಂತಹ ಸಹಸ್ರಾರು ಮಂದಿ ಶಿಕ್ಷಕರು ಅದೆಷ್ಟೋ ಮಂದಿಗೆ ಶಿಕ್ಷಣವನ್ನು ಧಾರೆ ಎರೆದು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಅತ್ಯಂತ ಎತ್ತರದ ಸ್ಥಾನಕ್ಕೆ ಆ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದಂತಹ ಹೆಗ್ಗಳಿಕೆ ಈ ಸಂಸ್ಥೆಗಿದೆ ಅಂತ ಹೇಳಿಬಿಟ್ಟು ನಾವೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಈ 50 ವರ್ಷಗಳ ಸಾಧನೆಯನ್ನೇ ನಾವೊಂದು ವಿಷಯವಾಗಿ ಇಟ್ಕೊಂಡು PhD ಮಾಡಲಿಕ್ಕೆ ಅವಕಾಶ ಇದೆ. ಎಷ್ಟು ಜನ ಶಿಕ್ಷಕರಾಗಿದ್ದಾರೆ, ಆ ಸುಶಿಕ್ಷಿತರಿಂದ ಎಷ್ಟು ಸಮಾಜಕ್ಕೆ ಎಷ್ಟು ಕೊಡುಗೆ ಆಗಿದೆ, ಅವರ ಕೊಡುಗೆಯಿಂದ ಎಷ್ಟು ಸಹಸ್ರ ವಿದ್ಯಾರ್ಥಿಗಳು ಹೊರಗಡೆ ಬಂದಿದ್ದಾರೆ, ಅವರಿಂದ ಈ ಸಮಾಜಕ್ಕೆ ಆಗಿರ್ತಕ್ಕಂತಹ ಕೊಡುಗೆ ಏನು, ಈ ರೀತಿ ಆಗಿರ್ತಕ್ಕಂತಹ ವಿಚಾರಗಳನ್ನೇ ಇಟ್ಕೊಂಡು ಯಾಕೆ ಅಂತ ಹೇಳಿದ್ರೆ ಇವತ್ತಿನ ವಿದ್ಯಾರ್ಥಿಗಳು PhD ಮಾಡಲಿಕ್ಕೆ ಸಬ್ಜೆಕ್ಟ್ ಇಲ್ಲ ಅಂತ ಹುಡುಕಾಡ್ತಾ ಇರ್ತಾರೆ. ಈ ವಸ್ತು ವಿಷಯ, ಈ ವ್ಯಕ್ತಿ ವಿಷಯವನ್ನೇ ನಾವು ಇಟ್ಕೊಂಡು ಅದೆಷ್ಟು ಸಂಗತಿಗಳನ್ನು ಬೇಕಿದ್ರೆ ನಾವು ತಯಾರು ಮಾಡಲಿಕ್ಕಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಹಾಕಿಕೊಟ್ಟಂಥವರು ಗೌರವಾನ್ವಿತ BV ರಮಣರವರು. ನಮ್ಮ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಅದ್ಭುತ ಸಾರ್ವಜನಿಕ ಕಾರ್ಯಕ್ರಮಗಳನ್ನಾಗಿ ಮಾಡೋಣ. ಯಾಕೆಂತ ಹೇಳಿದ್ರೆ ಇಟ್ಸ್ ಅನ್ ಇನ್ಸ್ಪಿರೇಷನ್ ಫಾರ್ ಅದರ್ಸ್ ಅಂತ. ಒಂದು ಸಂಸ್ಥೆ ಬೆಳೆದಂತೆ ಆ ಸಂಸ್ಥೆ ಗಟ್ಟಿ ನಿಂತಿದೆ ಅಂತ ಹೇಳುತ್ತೆ. ಮನುಷ್ಯ ಬೆಳೆದು ಹೋಗ್ತಾ ಇದ್ದಾಗೆ ಆ ಗಟ್ಟಿತನ ಕಮ್ಮಿ ಆಗ್ತಾ ಇರುತ್ತೆ. ನಮಗೆ ಸ್ವಾಧೀನ ಕಮ್ಮಿ ಆಗ್ಕೊಳ್ತೀವಿ. ಮಾನಸಿಕವಾಗಿ ವಿಚಾರಗಳು, ಬಲಗಳು, ಧೈರ್ಯಗಳು, ಭಾವನೆಗಳು, ಆಸಕ್ತಿಗಳು ಎಲ್ಲ ಕಮ್ಮಿ ಆಗ್ತವೆ. ಆದರೆ ಸಂಸ್ಥೆ ಬೆಳೆದಷ್ಟು ಬಲಿಷ್ಠ ಆಗಿ ಇನ್ನಷ್ಟು ಉನ್ನತೀಕರಣಕ್ಕೆ ಹೋಗಲಿಕ್ಕೆ ಅವಕಾಶ ಆಗುತ್ತೆ. ಎಲ್ಲಿಯೋ ಒಂದು ಹಂತದಲ್ಲಿ ಅನಿಸುತ್ತೆ ನನಗೆ, ಅಶೋಕ್ ಸಂಗಪ್ಪ ಸರ್ ಯಾವಾಗ ಇದ್ದಾರೆ ಅವರು ಇದ್ದಾಗ ಸಂಸ್ಥೆಗೆ ಬೇಕಾದಂಥ ಎಲ್ಲ ಕೆಲಸಗಳನ್ನ ಮಾಡಿಕೊಳ್ಳಿಕ್ಕೆ ನಮಗೆ ಅವಕಾಶ ಇದೆ. ರಾಂಗ್ ಸೈಡ್ ಹತ್ತಿದ್ದು
ಮಡಿಕೇರಿ ಕೊಡವ ಸಮಾಜ ಪೊಮ್ಮಕ್ಕಳ ಒಕ್ಕೂಟ ಮತ್ತು ನಗರ ಕೊಡವ ಕೇರಿಗಳ ಸಂಯುಕ್ತ ಆಶ್ರಯದಲ್ಲಿ ಆಗಸ್ಟ್ 3ರಂದು ಸಾಂಪ್ರದಾಯಿಕ 8ನೇ ವರ್ಷದ ಕಕ್ಕಡ ಒತ್ತೋರ್ಮೆ ಕೂಟವನ್ನು ಆಯೋಜಿಸಲಾಗಿದೆ ಎಂದು ಮಡಿಕೇರಿ ಕೊಡವ ಸಮಾಜದ ಅಧ್ಯಕ್ಷ ಎಂಪಿ ಮುತ್ತಪ್ಪ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಂಗಾರಿನ ಅವಧಿಯಲ್ಲಿ ಬರುವ ಕಕ್ಕಡ ಮಾಸದಲ್ಲಿ ದೇಹದ ಉಷ್ಣತೆಯಿಂದ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಮದ್ದು ಸೊಪ್ಪು ಮತ್ತಿತರ ಖಾದ್ಯ ಪದಾರ್ಥಗಳನ್ನು ಮಾಡಲಾಗುತ್ತೆ. ಇವುಗಳಿಂದ ಯುವ ಸಮೂಹಕ್ಕೆ ಪರಿಚಯಿಸುವ ಉದ್ದೇಶದಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದರು. ಅಂದು ಬೆಳಿಗ್ಗೆ 10 ಗಂಟೆಗೆ ನಗರದ ಕೊಡವ ಸಮಾಜದ ಸಭಾಂಗಣದಲ್ಲಿ ಕಕ್ಕಡನೊಮ್ಮೆ ಒತ್ತೋರ್ಮೆ ಕೂಟ ಆರಂಭವಾಗಲಿದೆ. ಜಿಲ್ಲೆಯ ಶಾಸಕರಾದ ಎಎಸ್ ಪೊನ್ನಣ್ಣ ಹಾಗೂ ಡಾಕ್ಟರ್ ಮಂತರಗೌಡ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾಜಿ ಎಂಎಲ್ಸಿ ಶಾಂತೇಂಡ ವೀಣಾಚಯ್ಯ, ಸಮಾಜ ಸೇವಕಿ ಕಾಂಚನ ಪೊನ್ನಣ್ಣ ಹಾಗೂ ಸಮಾಜ ಸೇವಕಿ ದಿವ್ಯಾ ಮಂತರಗೌಡ ಪಾಲ್ಗೊಳ್ಳಲಿದ್ದಾರೆಂದರು. ಕಾರ್ಯಕ್ರಮದಲ್ಲಿ ಕಕ್ಕಡ 18 ವಿಶೇಷತೆಯ ಬಗ್ಗೆ ಉಪನ್ಯಾಸಕಿ ಅಜ್ಜಿಕುಟ್ಟಿರ ಸುನೀತಾ ಗಿರೀಶ್ ಅವರು ವಿಚಾರ ಮಂಡನೆ ಮಾಡಲಿದ್ದಾರೆ. ಈ ಸಂದರ್ಭ ಕಕ್ಕಡ ನಮ್ಮೆಗೆ ಸಂಬಂಧಪಟ್ಟಂತೆ ಖಾದ್ಯ ಪದಾರ್ಥಗಳ ತಯಾರಿಯ ಸ್ಪರ್ಧೆಯೂ ನಡೆಯಲಿದೆ ಎಂದರು. ಮಳೆಗಾಲದಲ್ಲಿ ನಮ್ಮ ಶರೀರದ ಉಷ್ಣಾಂಶವನ್ನು ಹಂತದಲ್ಲಿ ಇಟ್ಕೊಳ್ಳಲಿಕ್ಕೆ ಹಾಗಾಗಿ ನಮ್ಮ ಹಿರಿಯರು ಹಲವಾರು ರೀತಿಯ ಆಹಾರ ಉಪಯೋಗವನ್ನು ಮಾಡ್ತಾ ಬಂದಿದ್ದರು. ಹಾಗೆಯೇ ಈ ತಿಂಗಳಲ್ಲಿ ನಮ್ಮ ಕಾಡಿನಲ್ಲಿ ಬೆಳೆಯುವಂಥ ಒಂದು ಸೊಪ್ಪು ಮತ್ತು ಸೊಪ್ಪು ತಿಂತೇವೆ ನಾವು. ಆ ಮತ್ತು ಸೊಪ್ಪಿಂದ ತರವರಿಯಾದಂಥ ಆಹಾರವನ್ನು ತಯಾರಿಸಿ ಅದನ್ನು ನಾವು ಸೇವಿಸುವಂಥ ಒಂದು ಕಾರ್ಯಕ್ರಮ ಇವಾಗ ನಮ್ಮ ಪೊಮ್ಮಕ್ಕಳ ಕೊಡದವರು ಕಳೆದ 7 ವರ್ಷದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ. ಈ ವರ್ಷ ಇದು 8ನೇ ವರ್ಷದ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸ್ವಲ್ಪ ಅದ್ದೂರಿಯಾಗಿ, ಏಕೆಂದರೆ ನಮ್ಮ ಹಿಂದಿನ ಈ ಆಹಾರ ಪದ್ಧತಿ ಹಿಂದಿನ ಮಕ್ಕಳಿಗೆ ಪರಿಚಯ ಇರುವುದಿಲ್ಲ, ಪರಿಚಯ ಆಗಬೇಕು ಅಂತ ಹೇಳುವ ಒಂದು ಉದ್ದೇಶದಿಂದ ನಾವು ಇದನ್ನು ಪ್ರಚಾರ ರೂಪದಲ್ಲಿ ಮಾರುವಂಥ ಒಂದು ತೀರ್ಮಾನವನ್ನು ಕೈಗೊಂಡು ನಮ್ಮ ಮಡಿಕೇರಿ ಕೊಡ ಸಮಾಜ, ಪೊಮ್ಮಕ್ಕಳ ಕೂಟ ಪ್ಲಸ್ ಮಡಿಕೇರಿರುವಂಥ ಎಲ್ಲ ಕೇರಿಗಳ ಸಹಯೋಗದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ 2 ಜನಪ್ರತಿನಿಧಿಗಳು, ಶಾಸಕರಾದ ಪೊನ್ನಣ್ಣವರು, ನಮ್ಮ ಹಾಗೆ ಶಾಸಕರಾದ ಮಂತನಗೌಡರವರು, ಡಾಕ್ಟರ್ ಮಂತನಗೌಡರು ಸಹ ಈ ಕಾರ್ಯಕ್ರಮದಲ್ಲಿ ಅವರು ಸಂಸದ ಸಮಿತಿಯಾಗಿ ಭಾಗವಹಿಸುತ್ತಾರೆ. ಹಾಗೆ ನಮ್ಮ ಇಲ್ಲಿಯ ಕೆಲವು ಪ್ರಮುಖರಾದಂಥವರು ಸಹ ಇಲ್ಲಿ ಭಾಗವಹಿಸ್ತಾರೆ. ಬೆಳಿಗ್ಗೆ 10 ಗಂಟೆಗೆ ನಮ್ಮ ಕೊಡವ ಸಮಾಜದ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತದೆ. ಅದರಲ್ಲಿ ನಮ್ಮ ಈ ಸೊಪ್ಪಿಗೆ ಸಂಬಂಧಪಟ್ಟಾಗೆ ಮದ್ದು ಪಾಯಸ, ಮಾತಲ್ಲಿ 4-5 ಥರದ ವೆರೈಟಿಯಲ್ಲಿ ನಾವು ಅದನ್ನು ಮಾಡ್ತಾರೆ, ಅನ್ನವನ್ನು ಮಾಡ್ತಾರೆ, ಬೇರೆ ಅದರ ತಿಂಡಿ ರೀತಿಯಲ್ಲಿ ಮಾಡ್ತೇವೆ. ಅದನ್ನೆಲ್ಲ ಮಾಡುವಂಥದ್ದು. ಇದಕ್ಕೆ ಸ್ಪರ್ಧೆಗಳಿದೆ. ಇದನ್ನು ಮಾಡುವಂಥ ನಾವು ಸ್ಪರ್ಧೆಯನ್ನು ಮಾಡ್ತೇವೆ. ಇದರಲ್ಲಿ ಕಾಂಪಿಟೇಷನ್ ಹಾಕಿ ಅದಕ್ಕೆ 3 ಬಹುಮಾನವನ್ನು ಸಹ ಕೊಡ್ತಾರೆ. ನಾವು 13 ಐಟಮನ್ನು ಈ ತಿಂಗಳಲ್ಲಿ ಯಾವ ಹೆಚ್ಚಿಗೆ ನಾವು ಉಪಯೋಗಿಸ್ತೇವೆ ಅದರಲ್ಲಿ ಮದ್ದು ಪಾಯಸ, ಮದ್ದು ಬಿಟ್ಟು 4 ಕೊಮ್ಮು ಕರಿ, ಬೆಂಬಳೆ ಕರಿ, ಮಾಗೆ ಕರಿ, ಮದ್ದರ ಕರಿ, ವೀಡು ಕರಿ, ಕೋಳಿ ಕರಿ, ಪಂಚಿ ಕರಿ, ಕೊಯ್ಲೆ ಮೀನು ಕರಿ, ಚಕ್ಕೆಗುರು ಬಜ್ಜಿ, ಕೈಪುಳಿ ಬಜ್ಜಿ, ಹೀಗೆ 13 ಐಟಮ್ಗಳ ಒಂದು ಸ್ಪರ್ಧೆ ನಡೆಯುತ್ತದೆ. ಅದರಲ್ಲಿ ಎಲ್ಲ 13 ಐಟಮ್ಗಳಿಗೂ 3 ಬಹುಮಾನವನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ನಮ್ಮ ಏನಾಗಿದ್ದವರು ಯಾರು ಬೇಕಾದರೂ ಒಂದು ಸ್ಪರ್ಧೆ ಮಾಡಬಹುದು. ತಾರೀಕು 30ರ ಒಳಗೆ ಯಾರು ಇದಕ್ಕೆ ಭಾಗವಹಿಸ್ತಾರೆ ಅವರು ನಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕು ಅಂತ ನಾವು ಹೇಳುತ್ತೇವೆ. ನಾವು 8 ವರ್ಷದಿಂದ ಮಾಡ್ತಾ ಇದ್ವಿ ಮಡಿಕೇರಿ ಕೊಡ ಸಮಾಜದಲ್ಲಿ. ಕಳೆದ ಸಲ ನಾವು ಕೊಡವ ಸಾಹಿತ್ಯ ಅಕಾಡೆಮಿ ಭೇಟಿ ಮಾಡಿದ್ವಿ. ಅವ್ರ ಜೊತೆ 3 ಸಲ ಮಾಡಿದ್ದೀವಿ ನಾವು. ಈ ಸಲ ಕೊಡವ ಸಮಾಜ ಮತ್ತು ಕೊಡವ ಸಮಾಜದ
ಕೊಡವ ಕೇರಿಗಳು ಹಾಗೂ ನಮ್ಮ ಕೊಡವ ಸಮಾಜದ ಎಲ್ಲ ಸದಸ್ಯರು ಸೇರಿಸಿಕೊಂಡು ಮಾಡೋಣ ಅಂತ ನಾವು ನಿರ್ಧಾರ ತಗೊಂಡು ಈಗ ಆಗಸ್ಟ್ 3ಕ್ಕೆ ನಾವು ಕಕ್ಕಡ 18ನೇ ತಾರೀಕಿನ ದಿನವೇ ನಾವು ಮಾಡ್ತಾಯಿದ್ವಿ. ಮಾಡ್ತಾ ಇರೋದಕ್ಕೆ ನಾವು ಎಲ್ಲ ಕೊಡುವ ಜನಗಳನ್ನು ನಾವು ಬನ್ನಿ ಅಂತ ಕರಿತಾ ಇದ್ದೀನಿ. ನಾನು ನಿಮ್ಮ ಮೂಲಕ ಎಲ್ಲರೂ ಬಂದು ಸೇರಿಕೊಂಡು ಒಟ್ಟಿಗೆ ಮಾಡೋಣ ಅಂತ ಹೇಳಿದ್ದ ಈ 18ನೇ ತಾರೀಕು ಕಕ್ಕಡ 1ರಿಂದ 18ರವರೆಗೆ 18 ಔಷಧಿ ಗುಣಗಳನ್ನು ಆ ಸೊಪ್ಪು ಒಂದೊಂದೇ ದಿನ ಒಂದೊಂದು ಔಷಧಿ ಗುಣ ಹೊಂದುತ್ತಂತೆ. ಹಾಗೆ 18ನೇ ದಿನ 18 ಔಷಧಿ ಗುಣಗಳನ್ನು ಅದು ಹೊಂದಿರುತ್ತಂತೆ. ಅದಕ್ಕೆ ಆ ದಿನ ಅದನ್ನು ನಾವು ಮಾಡ್ತೀವಿ. ಹಾಗೆ ಅದರಲ್ಲಿ ನಾವು ಸ್ಪರ್ಧೆಗಳನ್ನ ಇಟ್ಕೊಂಡಿದ್ದೀವಿ. ಈಗ ಆ ಸೊಪ್ಪನ್ನ ತಯಾರಿಸಿ ಏನೆಲ್ಲ ಮಾಡೋಕ್ಕಾಗುತ್ತೆ ನಿಮಗೆ ಅದನ್ನ ಮಾಡ್ಬೋದು ಅಂತ ಹೇಳಂಗೆ ನಾವು ಸ್ಪರ್ಧೆಗಳನ್ನ ಇಟ್ಕೊಂಡಿದ್ದೀವಿ. ಇವರೆಲ್ಲ ಬಂದು ಆ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು. ಮತ್ತು ನಮ್ಮ ಕೊಡವ ಒಕ್ಕೂಟದ ಎಲ್ಲ ಸದಸ್ಯರು ಬಂದು ಸೇರ್ತಾರೆ. ಮತ್ತು ಕೊಡವ ಸಮಾಜದ ಎಲ್ಲ ಸದಸ್ಯರು ಅಂತ ನಾನು ನಿಮ್ಮೆಲ್ಲ ಕರೀತಾ ಇದ್ದೀನಿ ಸೇರಿ ಅಂತ. ಮತ್ತು ಅಲ್ಲದೆ ನಾವು ಆಕಾಶವಾಣಿ ಸಮೇತ ನಾವು ನಮ್ಮ ಇದನ್ನ ಕೊಡ್ತೀವಿ. ಮುಚ್ಚಿ ಹೋಗಿದ್ದ ರಸ್ತೆಯಿಂದ ಸ್ಥಳೀಯ ನಿವಾಸಿಗಳು ಒಟ್ಟು ಸೇರಿ ಶುಚಿಗೊಳಿಸಿದ ಘಟನೆ ವಿರಾಜಪೇಟೆ ಸುಂಕದಕಟ್ಟೆಯ ಸಮುದಾಯ ಭವನದ ಬಳಿ ನಡೆದಿದೆ. ಸ್ಥಳೀಯ ಚುನಾಯಿತ ಸದಸ್ಯರು ಹಾಗೂ ಪಟ್ಟಣ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಈ ಭಾಗದ ನಿವಾಸಿಗಳ ಯಾವುದೇ ಸಮಸ್ಯೆ ಆಗಲಿ ಅಥವಾ ಬೇಡಿಕೆ ಆಗಲಿ ಸರ್ಕಾರದ ವತಿಯಿಂದ ಸಿಗುವ ಸೌಲಭ್ಯಗಳನ್ನು ಒದಗಿಸಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದರು. ಇನ್ನು ಕೆಲವೇ ದಿನಗಳಲ್ಲಿ ಸಮುದಾಯದ ಭವನದಲ್ಲಿ ಗಣಪತಿ ಪ್ರತಿಷ್ಠಾಪನೆ ಇರುವ ಕಾರಣ ಸ್ಥಳೀಯ ನಿವಾಸಿಗಳು ರಸ್ತೆಯ ಬದಿಯಲ್ಲಿ ಬೆಳೆದ ಕಸ ಕಡ್ಡಿಯಿಂದ ತೆರವುಗೊಳಿಸಿದರು. ಸುಂಕದಕಟ್ಟೆಯ ಪ್ರಕಾಶ್ ಹಾಗೂ ಅಶೋಕ್ ಅವರ ನೇತೃತ್ವದಲ್ಲಿ ಶ್ರಮದಾನ ಕಾರ್ಯ ನಡೆಯಿತು. ಇಬ್ಬರು ಕಾರ್ಮಿಕರ ಮೇಲೆ ಕಾಡಾನೆ ದಾಳಿ ನಡೆಸಿದ್ದು ಕಾರ್ಮಿಕರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸಿದ್ದಾಪುರ ಸಮೀಪದ ಕಂಬೀರಂಡ ಮತ್ತು ಸ್ವರ್ಣಗಿರಿ ಎಸ್ಟೇಟ್ನಲ್ಲಿ ಈ ಘಟನೆ ನಡೆದಿದೆ. ತೋಟ ಕಾರ್ಮಿಕರಾದ ಕಣ್ಣನ್ ಹಾಗೂ ಸಾಬು ಅಲಿ ಅವರ ಮೇಲೆ ಕಾಡಾನೆ ದಾಳಿ ನಡೆಸಿದೆ. ಗಾಯಾಳುಗಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಮಡಿಕೇರಿ ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಆಸ್ಪತ್ರೆಗೆ ಭೇಟಿ ನೀಡಿದ ಅರಣ್ಯಾಧಿಕಾರಿಗಳು ಆರೋಗ್ಯ ವಿಚಾರಿಸಿದರು. ಸೋಮವಾರ ಬೆಳಿಗ್ಗೆ ಸಿದ್ದಾಪುರ ಪಾಲಿಬೆಟ್ಟ ರಸ್ತೆಯ ಮೇಕೂರಿನ ಗಣಪತಿ ಮಾಲೀಕರ ವಡ್ಡರಹಳ್ಳಿ ಎಸ್ಟೇಟ್ನಲ್ಲಿ ಮುಂಜಾನೆ 7 ಗಂಟೆ ಸಮಯಕ್ಕೆ ತೋಟದ ಕೆಲಸಕ್ಕೆ ತೆರಳುತ್ತಿದ್ದ ವೇಳೆ ಏಕಾಏಕಿ ಒಂಟಿ ಸಲಗವೊಂದು ದಾಳಿ ನಡೆಸಿದೆ. ಎಲ್ಲ ಕಾರ್ಮಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ದಾಳಿ ಮಾಡುವ ವಿಡಿಯೋ ಎಸ್ಟೇಟ್ನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹಲವು ವರ್ಷಗಳಿಂದ ಸತತವಾಗಿ ಆನೆಗಳ ಹಾವಳಿಯಾಗ್ತಾ ಇದ್ದು ತೋಟದ ವಿದ್ಯುತ್ ಬೇಲಿ, ಕಾಫಿ ಮತ್ತು ಅಡಿಕೆ ಗಿಡಗಳನ್ನು ನಾಶಪಡಿಸಿದೆ. ವಿರಾಜಪೇಟೆ ಅಂಬೇಡ್ಕರ್ ಭವನದಲ್ಲಿ ವಿರಾಜಪೇಟೆ ವ್ಯಾಪ್ತಿಯ ಸುಮಾರು 40 ಸಮಿತಿಯ ಸದಸ್ಯರ ಸಭೆಯಿಂದ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವರ ನೇತೃತ್ವದಲ್ಲಿ ನಡೆಸಲಾಯಿತು. ಆರಂಭದಲ್ಲಿ ವಿರಾಜಪೇಟೆ ಪೊಲೀಸ್ ವೃತ್ತ ನಿರೀಕ್ಷಕ ಅನೂಪ್ ಮಾದಪ್ಪ ಮಾತನಾಡಿ, ಗಣೇಶ ಪ್ರತಿಷ್ಠಾಪನೆ ಅದನ್ನು ಯಾವ ರೀತಿಯಲ್ಲಿ ಮಾಡಬಹುದು, ಸಮಿತಿಯ ಸದಸ್ಯರು ಅಭಿಪ್ರಾಯವನ್ನು ಸಂಗ್ರಹಿಸಿದರು. ವಿವಿಧ ಸಮಿತಿಯ ಸದಸ್ಯರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದರು. ಟೌನ್, ಗ್ರಾಮಾಂತರ, ಗೋಣಿಗೊಪ್ಪ, ಪೊನ್ನಂಪೇಟೆ, ಕುಟ್ಟ, ಶ್ರೀಮಂಗಲದಿಂದ ಗೌರಿ ಗಣೇಶ ಪ್ರತಿಷ್ಠಾಪನೆ ಮತ್ತು ವಿಸರ್ಜನೆ ಇದರ ಪ್ರಯುಕ್ತ ನಾವು ಇಲ್ಲಿವರೆಗೆ ವರ್ಷಪ್ರತಿ ಗೌರಿ ಗಣೇಶ ಪ್ರತಿಷ್ಠಾಪನೆ ಇರೋದಕ್ಕಿಂತ 1 ವಾರ ಇಲ್ಲ 15 ದಿವಸಕ್ಕಿಂತ ಮೊದಲು ಮಾಡ್ತಾ ಇದ್ರು. ಇವಾಗ ನಮ್ಮ SP ಸಾಹೇಬರು ಬಂದಿರುವಂಥ ಸರ್ಕ್ಯುಲರ್ಸು ಹಾಗೆಯೇ ಈಗ ಬಂದಿರುವಂಥ ನಾವೆಲ್ಲರೂ ನೋಡಿದ್ದೀವಿ. RCB ಏನೆಲ್ಲ ಇದಾಗಿದೆ, ಜನಜೋಬಳಿ ಆಗಿದೆ. ಹಾಗೆ
DJ ಸುಮಾರು ಜನರು ಬಂದು ಮೀಟಿಂಗ್ನ ಕೇಳ್ತಾ ಇದ್ರು. ಮೀಟಿಂಗ್ನಲ್ಲಿ DJ ನಾವು ಬೇಗ ಹೇಳಿ ಸರ್, DJ ಏನು ಮಾಡೋದು ಅದು ಇದು ಅಂತೇಳಿ. ಸೊ ಎಲ್ಲದಕ್ಕೂ ನಾವು ಅಡ್ವಾನ್ಸ್ ಆಗಿ ನಾವು ಮೀಟಿಂಗ್ ಕರೆದಿದ್ದೇವೆ. ಅದಕ್ಕೆ ನಮ್ಮ ಮಾನ್ಯ SP ಸಾಹೇಬ್ರವರು ಈ ದಿವಸ ಗಣೇಶೋತ್ಸವ ಸಂಘಟಕರ ಸಭೆಗೆ ಅಧ್ಯಕ್ಷತೆ ವಹಿಸಿದ್ದಾರೆ. ಅವರಿಗೆ ಉಪವಿಭಾಗದ ಪರವಾಗಿ ಹಾಗೂ ನಮ್ಮ ಪೊಲೀಸ್ ಕೊಡಗು ಜಿಲ್ಲಾ ಸಾರ್ವಜನಿಕ ಗಣೇಶ ಪ್ರಾರಂಭ ಮಾಡಿ ಅದರ ಮೂಲಕ ಸಂಘಟನೆ ಮಾಡಿಕೊಂಡು ದೇಶಭಕ್ತಿಯನ್ನು ಹೆಚ್ಚಿಕೊಂಡು ನಾವು ಆ ವರ್ಷಗಳಲ್ಲಿ ಹುಟ್ಟಲಿಲ್ಲ, ನಂತರದ ದಿನಗಳಲ್ಲಿ ಹುಟ್ಟಿದ್ದೇವೆ. ನಾವು ಕಂಡಂಥ ವಿರಾಜಪೇಟೆಯಲ್ಲಿ ಹಾಗೆ ನಿಂತು ಪ್ರತೀತಿ ಏನಂತಂದರೆ ಗೌರಿ ಗಣೇಶ ಬಹಳ ವಿಜೃಂಭಣೆಯಿಂದ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ಕಳೆದ 2 ವರ್ಷದಿಂದ ನಿಮ್ಮ ಅಧಿಕಾರಿಗಳಾಗಲಿ ಎಲ್ಲ ಇಲಾಖೆಯವರಾಗಲಿ ಸಮಿತಿಯವರಿಗೆ ಈ ಗಣಪತಿ ಕೂರಿಸ್ತಕ್ಕಂಥ ವ್ಯವಸ್ಥೆ ಅಲ್ಲಿ ಪ್ರಾರಂಭ ಆದ್ದರಿಂದ ವಿಸರ್ಜನೆ ಮಾಡೋ ತನಕ ಅವ್ರದ್ದೇ ಜವಾಬ್ದಾರಿ ಇದೆ. ಅದರ ಮಧ್ಯದಲ್ಲಿ ಆ ಖರ್ಚು ವೆಚ್ಚಗಳಿಗೆ ಬೇಕಾದಷ್ಟು ಜಾಗದಲ್ಲಿ ಸಂತೋಷವಾಗಿ ದೇಣಿಗೆ ಇನ್ನೊಂದು ರೂಪದಲ್ಲಿ ಅವರು ಸಂಗ್ರಹ ಮಾಡಬೇಕು. ಎಲ್ಲರನ್ನು ಒಟ್ಟುಗೂಡಿಸಿ, ಯಾಕೆಂತಂದ್ರೆ 5ನೇ ಗಣೇಶ ನಮ್ಮ ದಕ್ಕನಿಮರ ಗಣೇಶ ಅದನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನಜೀರ್ ಅಹಮದ್ ಅಂತ ಇರತಕ್ಕಂಥವ್ರು ಅಧ್ಯಕ್ಷರು. ಅರಸನಗರ ವಿಘ್ನೇಶ್ವರ ಸೇವಾ ಸಮಿತಿಯನ್ನ ಪ್ರಥಮವಾಗಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಲಾರೆನ್ಸ್ ಅವರು. ಸೊ ವಿರಾಜಪೇಟೆಯಲ್ಲಿ ಸಾಮರಸ್ಯದ ಗಣಪತಿ, ಯಾಕಂದ್ರೆ ಗಣಪತಿ ಉತ್ಸವ ಬಂತು ಅಂತ ಹೇಳಿದ್ರೆ ಎಲ್ಲ ವರ್ತಕರಿಗೆ ₹100 ವ್ಯಾಪಾರ ಆಗುತ್ತೆ. ಆ ಖುಷಿಯಲ್ಲಿ ಅವರು ₹50 ದೇಣಿಗೆಯನ್ನು ಕೊಡ್ತಾರೆ. ಯಾಕಂದ್ರೆ ಗೌರಿ ಗಣೇಶ ಬೇಕು, ವಿಶ್ರಮಣೆ ಆಗಬೇಕು ಅಂತ. ಈಗ ನೀವು ಕಾನೂನಿಗೆ ಹೇಳ್ತದೆ ಅಂತ ಹೇಳೋದನ್ನು ತಿಳಿಸಿದ್ದೀರಿ. ನಮ್ಗಳಿಗೆಲ್ಲರಿಗೂ ಸ್ವಲ್ಪ ಗೊಂದಲ ಇದೆ. ಅದು ನಮ್ಮ ಸಮಿತಿಯವರೆಲ್ಲ ನಿಮ್ಮ ಕಾನೂನನ್ನ ಎಲ್ಲಿಯೂ ಉಲ್ಲಂಘನೆ ಮಾಡದೆ ವಿಜೃಂಭಣೆಯಿಂದ ಗೌರಿ ಗಣೇಶವನ್ನು ಆಚರಿಸ್ತಾರೆ ಅಂತ ಹೇಳುವಂಥ ನಂಬಿಕೆಯೂ ಇದೆ. ಎಲ್ಲಿಯೂ ಯಾವುದೇ ನಿಯಮವನ್ನು ಉಲ್ಲಂಘನೆ ಮಾಡದೆ ವರ್ಷಪೂರ್ತಿ ನಡೆಸ್ಕೊಂಡು ಬರ್ತಿರುವಂತ. ನಂತರ ಮಾತನಾಡಿದ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್, ಯಾವುದೇ ಉತ್ಸವವನ್ನು ಭಕ್ತಿ ಭಾವದಿಂದ ಆಚರಣೆ ಮಾಡಬೇಕು. ಅದು ಬಿಟ್ಟು ಅದರ ಹೆಸರಲ್ಲಿ ಮದ್ಯಪಾನ ಮಾಡಿ ಬೇರೆಯವರ ನೆಮ್ಮದಿ ಕೆಡಿಸಬಾರದು. ಸರ್ಕಾರದ ಆದೇಶದ ಪ್ರಕಾರ ಎಲ್ಲರೂ ಪಾಲನೆ ಮಾಡಬೇಕು. ಕರ್ಕಶ ಧ್ವನಿಗೆ ಅವಕಾಶ ನೀಡೋದಿಲ್ಲ. ವಾಹನಗಳ ಒಳಗೆ ಧ್ವನಿ ಪೆಟ್ಟಿಗೆ ಇಟ್ಟುಕೊಂಡಿರಬೇಕು. ವಾಹನಗಳ ಹೊರಗೆ ಧ್ವನಿವರ್ಧಕವನ್ನು ಅಳವಡಿಸಿದರೆ ಅಂತಹ ವಾಹನಗಳನ್ನು ಮತ್ತು ಧ್ವನಿವರ್ಧಕವನ್ನು ಮುಟ್ಟುಗೋಲು ಹಾಕಿಕೊಂಡು ಪೊಲೀಸ್ ಠಾಣೆಯ ಮುಂದೆ ವರ್ಷಾನುಗಟ್ಟಲೆ ಯಾವುದೇ ಟಾರ್ಪಾಲ್ ಕೂಡ ಹಾಕದೆ ನಿಲ್ಲಿಸಲಾಗುತ್ತೆ. ಭಕ್ತಿಯಿಂದ ಆಚರಣೆ ಮಾಡಿದರೆ ನಮ್ಮ ಇಲಾಖೆಯಿಂದ ಸಹಕಾರ ದೊರಕುತ್ತೆ ಎಂದರು. ಎಲ್ಲರಿಗೂ ಗೊತ್ತಿರಲಿ, ಈಗ RCB ಮ್ಯಾಚ್ ಆಯಿತು, ಅದಾದ್ಮೇಲೆ ಘಟನೆಗಳು ಬ್ಯಾಂಗ್ಳೂರಲ್ಲಿ ಏನಾಗುತ್ತೆ ಈಗ ಎಲ್ಲರಿಗೂ ಕೆಟ್ಟ ಹೆಸರು. ಯಾರ್ಯಾರು ಆರ್ಗನೈಸರ್ ಇರಲಿ, ಪಬ್ಲಿಕ್ ಇರಲಿ, ಈವನ್ ಹೋಗಿರೋರನ್ನು ಜನ ಬೈತಾರೆ. ಯಾಕೆ ಎಷ್ಟು ಜನ ಹೋಗ್ಬೇಕಾಯ್ತು? ಒಂದು ಚೆನ್ನಾಗಿ ಒಂದು ಕಲರ್ಫುಲ್ ಈವೆಂಟ್ ಅನ್ನ ನಾವು ಸರಿಯಾಗಿ ಆರ್ಗನೈಸ್ ಮಾಡಿಲ್ಲ, ಆರ್ಗನೈಸರ್ ಜವಾಬ್ದಾರಿ ತಗೊಳ್ಳಲ್ಲ, ಪೊಲೀಸ್ ಇಲಾಖೆ ಸರಿಯಾಗಿ ಜವಾಬ್ದಾರಿ ತಗೊಳ್ಳಲ್ಲ, ಜನರು ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡಲ್ಲ ಅಂದ್ರೆ ಯಾವ ಇನ್ಸಿಡೆಂಟ್ ಕೂಡ ಒಂದು ಕಲರ್ಫುಲ್ ಈವೆಂಟ್ ಎಂದಾಗ ಒಂದು ಕೆಟ್ಟ ರೀತಿಯಲ್ಲಿ ಎಂದಾಗುತ್ತದೆ. ಈ ಗಣೇಶ ವಿಸರ್ಜನೆ ಬಗ್ಗೆ ಮಾತಾಡಬೇಕಾದ್ರೆ ಕೆಲವು ವಿಚಾರಗಳು ನಾವು ನಮ್ಮ ತಲೆಗೆ ಬರಬೇಕು. ಇಲ್ಲಿರೋ ಎಲ್ಲರಿಗೂ ಮುಂದಿನ ಜನರೇಷನ್ ನಾವು ಹೆಂಗೆ ಹೋಗಬೇಕು, ಇದು ಏನೋ ಒಂದು ದಿವಸ ಇಲ್ಲ. ನಾವು ಗಣೇಶ ವಿಸರ್ಜನೆ ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಸುಮಾರು ವರ್ಷಗಳಿಂದ ಮಾಡ್ತೀವಿ. ಈ ಗಣೇಶ ಇರಲಿ, ಯಾವ ದೇವರು ಇರಲಿ, ಇವತ್ತು ನಾವು ಕಂಡಿದ್ದೀವಲ್ಲ, ನಾವು ಸಾವಿರಾರು ವರ್ಷದಿಂದ ನಮ್ಮ ದೇವರನ್ನು ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೀವಿ. ಈ DJ ಇಲ್ಲದಕ್ಕೆ ಮುಂಚೆನೂ ನಾವು ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೀವಿ. ಈ ಮೈಕ್ ಇಲ್ಲದೆ ಇರೋದಕ್ಕೆ ಮುಂಚೆನೂ ನಾವು ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೀವಿ. ಸೊ ಇದೆಲ್ಲ ದೇವರ ಕಾರ್ಯವನ್ನು ಚೆನ್ನಾಗಿ ಮಾಡೋದಕ್ಕೆ, ಒಂದು ಭಕ್ತಿ ಬರೋದಕ್ಕೆ. ಬಟ್ ಇವತ್ತು ಏನಾಗಿದೆ, ನಾವು ಗಣೇಶ ವಿಸರ್ಜನೆ ಮಾಡ್ಬೇಕಾದ್ರೆ ಫಸ್ಟ್ ನಾವು ತಗೊಳ್ಳೋದು ಏನಂದ್ರೆ ವೈನ್ ಶಾಪ್ ಕ್ಲೋಸ್ ಮಾಡ್ತಾ ಇದ್ದೀವಿ. ಇದು ದೇವರ ಕಾರ್ಯಕ್ರಮನ ವೈನ್ ಶಾಪ್ ಕ್ಲೋಸ್ ಮಾಡಲ್ಲ ಅಂದ್ರೆ ಅವತ್ತು ಎಷ್ಟು ಬೆಲೆ ಎಷ್ಟು ಹೋಗುತ್ತಂದ್ರೆ ನಮಗೆ ಗೊತ್ತಿರ್ತದೆ. ದೇವರ ಕಾರ್ಯಕ್ರಮದಲ್ಲಿ ಇವತ್ತು ಕುಡಿದು ಬಿಟ್ಟು ಬಂದು ಅಲ್ಲಿ ನಾವು ಮಜಾ ಮಾಡೋದಕ್ಕೆ ಬರ್ತೀವ, ಇಲ್ಲ ನಿಜವಾಗಿಲ್ಲ ದೇವರ ಕಾರ್ಯಕ್ರಮ ಆಗುತ್ತಂದ್ರೆ ಯೋಚನೆ ಮಾಡಬೇಕು. ಎರಡನೇ ವಿಚಾರ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ನಾನು ಹೇಳ್ತೀನಿ, ಇರ್ರೆಸ್ಪೆಕ್ಟಿವ್ ಆಫ್ ನೀವು ಯಾರೋ ಒಂದು ಲೋಕಲ್ ಕೌನ್ಸಿಲರ್ ಆಗಬೇಕು, ಇಲ್ಲ ಏನೋ ಒಂದು ಆಗಬೇಕು, ಲೋಕಲ್ ಲೀಡರ್ ಆಗಬೇಕು, ಅದು ಒಳ್ಳೆಯ ಕೆಲಸ ಮಾಡಿ ದಯವಿಟ್ಟು ಆಗಬೇಕು. ನಾನು ದೊಡ್ಡ ಒಂದು DJ ತಗೊಂಡು ಬರ್ತೀನಿ, ಕುಡಿದು ಬಿಟ್ಟು ಅಲ್ಲಿ ಡ್ಯಾನ್ಸ್ ಮಾಡಬೇಕಂದ್ರೆ ಅದು ಎನ್ಕರೇಜ್ ಮಾಡಬೇಡ. ನೀವು ನೆಕ್ಸ್ಟ್ ಜನರೇಷನ್ಗೆ, ಈ ಮುಂದಿನ ಪೀಳಿಗೆ ಎಲ್ಲ ಚೆನ್ನಾಗಿರ್ಬೇಕಂದ್ರೆ ನನ್ನ ತಲೆಯಲ್ಲಿ ಇರಬೇಕು. ನಾವು ಇರ್ತೀವಿ, ನೆಕ್ಸ್ಟ್ ವರ್ಷ 100% ಐ ನಾಟ್ ಬಿ ಹಿಯರ್, ಬಟ್ ನಮಗೆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಈಗ DJ ತಗೊಂಡು ಬಂದಿರ್ತೀವಿ, DJ ತಗೊಂಡು ಬಂದಿರುವಾಗ ನನ್ನ ಮನೆ ಯಾರೇ ಇಲ್ಲ, ನಾವು ಇದರಲ್ಲಿ ಇರ್ತೀವಿ. ನಿಮ್ಮ ಮಕ್ಕಳು ಲಾಸ್ಟ್ ಇಯರ್ ನನಗೆ ಬಹಳಷ್ಟು ಕಡೆ ನೆನಪಿರ್ತದೆ. ವಯಸ್ಸಾಗಿರೋರು ಮಲಗಕ್ಕಾಗಲ್ಲ ಅಂದ್ರೆ ಊರು ಬಿಟ್ಟು ಹೋಗಿರೋ ಎಕ್ಸಾಂಪಲ್ಸ್ ಇರ್ತದೆ. ಹಾಸ್ಪಿಟಲ್ ನಿಂದ ಪೇಷಂಟ್ ಎಲ್ಲ ಶಿಫ್ಟ್ ಮಾಡಿದ್ದಾರೆ. ಎಷ್ಟು ಜನ ಶಿಫ್ಟ್ ಮಾಡೋಕ್ಕಾಗುತ್ತದೆ? ಮೂರ್ನಾಡಲ್ಲಿ
ಮಗು ಹುಟ್ಟಿ ಒಂದು 2-3 ದಿವಸ ಆಲ್ರೆಡಿ ಅವ್ರಿಗೆ ಭಾರಿ ನೋವಾಗಿದೆ. ಮಗುವಾಗಿ 2 ದಿವಸ ಚಿಕ್ಕ ಮಗು ಮನೆ ರೋಡ್ ಪಕ್ಕದಲ್ಲಿ 3 DJ ಮನೆ ಮುಂಚೆ ಹಾಕೊಂಡು ನಾವು ಕುಣಿತಾ ಇದ್ವಿ. ಫುಲ್ ಸೌಂಡ್ ಜೋರಾಗಿ ಸೌಂಡ್ ಮಾಡಿಕೊಂಡು ನಾವು ಕುಣಿತಾ ಇದ್ವಿ. ಇದು ದೇವರು ನಿಮಗೆಲ್ಲ ಆಶೀರ್ವಾದ ಮಾಡ್ತಾರೆ. ಎಷ್ಟು ದೊಡ್ಡ DJ ಮಾಡ್ತೀವಿ ಅಂದ್ರೆ ಆಶೀರ್ವಾದ ಮಾಡ್ತಾರ. ಈ ಚಿಕ್ಕ ಮಗುಗೂ ಆ ಒಂದು ಹೆಣ್ಮಗು ಆಗಿರ್ತದೆ ಇಲ್ಲ, ಆ ಮಕ್ಕಳಿಗೆ ನೀವೇನು ಈ ಸಮುದಾಯದಲ್ಲಿ ನೀವು ಏನು ಕೊಡ್ತೀರಾ? ಗಣೇಶೋತ್ಸವ ನಾಡ ಹಬ್ಬದ ಅಧ್ಯಕ್ಷರಾದ ಶಬರೀಶ್ ಮಾತನಾಡಿ, ವಿರಾಜಪೇಟೆ ಗೌರಿ ಗಣೇಶ ಉತ್ಸವ ಇತಿಹಾಸ ಪ್ರಸಿದ್ಧವಾಗಿದೆ. 1986ರಲ್ಲಿ ನಡೆದ ಒಂದು ಘಟನೆ ಬಿಟ್ಟರೆ ಉಳಿದ ಎಲ್ಲ ವರ್ಷಗಳಲ್ಲಿ ಉತ್ತಮ ರೀತಿಯಲ್ಲಿ ಉತ್ಸವ ನಡೀತಾ ಇದೆ ಎಂದರು. ಆದರೆ ಇವತ್ತು ನಾವು ಕರೆದಂತ ಮೀಟಿಂಗ್ ಅಲ್ಲಿ ಏನ್ ಮಾತಾಡಬೇಕು ಅಂತ ಹೇಳಿದ್ರೆ ನನಗೆ ಹೆದರಿಕೆ ಆಗ್ತಾ ಇದೆ. ಯಾಕೆಂತಂದ್ರೆ ಏನ್ ವಿಚಾರ ಅಂತ ಹೇಳಿದ್ರೆ ನಾವೆಲ್ಲ ಹೇಳಿದ್ದೀವಿ, ಒಂದು ನಮ್ಮ ಕಾನೂನು ಚೌಕಟ್ಟಿನಲ್ಲಿ ಹೇಗೆ ನಡೆಸಬೇಕು ಅಂತ. ಹಾಗೆ ಕೂಡ ನಮ್ಮ ಒಕ್ಕೂಟ ಅಂತಿದೆ, ನಾವು ಒಕ್ಕೂಟ ಮಾಡ್ಕೊಂಡಿದ್ದೀವಿ. ಒಕ್ಕೂಟದ ಅಧ್ಯಕ್ಷರು ಹಿಂದಿನ ಅಧ್ಯಕ್ಷರು ಇದ್ದಾರೆ ಮತ್ತು ಈಗಿನ ಅಧ್ಯಕ್ಷರಿದ್ದಾರೆ. ನಮ್ದೊಂದು ಸಭೆಯನ್ನು ಕರೆದು ಅವರ ಅಭಿಪ್ರಾಯಗಳನ್ನು ಕೇಳುವಂತ ವ್ಯವಸ್ಥೆಯನ್ನು ನಾವು ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಹಾಗೆ ಕೂಡ ಇಲ್ಲಿ ನಡೆದತಕ್ಕಂಥ ಎಲ್ಲ ಅಧ್ಯಕ್ಷರು ಮಾತಾಡಬೇಕು. ಯಾಕೆಂತಂದ್ರೆ ಈ ಮಾತಾಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇವಾಗ ಯಾಕೆ ನಾವು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿಲ್ಲ ಅಂತ ಹೇಳಿದ್ರೆ ತೊಂದರೆ ಆಗುತ್ತೆ. ಈಗ ತಿಳಿಸಿದ್ರೆ ಒಳ್ಳೇದು ಅಂತ ನಾನು ಅನ್ಕೊಳ್ತೀನಿ. ಯಾಕೆಂದ್ರೆ ಇಲ್ಲಿವರೆಗೂ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಮತ್ತೆ ನಿಮಗೆ ಸಹಕಾರ ಕೊಡುವಂತ ನಿಟ್ಟಿನಲ್ಲಿ ಅಧ್ಯಕ್ಷರು ಕೂಡ ಮಾತನಾಡಬೇಕು. ಮತ್ತೆ ಸಿಂಗಲ್ ವಿಂಡೋ ಅಂತ ಹೇಳಿದ್ರಿ, ಕಳೆದ ಬಾರಿ ನಾವು ಸಿಂಗಲ್ ವಿಂಡೋ ಪುರಸಭೆಯಲ್ಲಿ ನಾವು ಮಾಡಿ ಸಿಂಗಲ್ ವಿಂಡೋ ಯಾರಿಗೆ ಅಡೆತಡೆಗಳು ಹಾಗಾಗಿ ನಾವು ಸವಾಲು ಮತ್ತು ವಿಶೇಷವಾಗಿ ನಾವು ಮಾಡಿಕೊಟ್ಟಿದ್ದೇವೆ. ಆ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಮಾಡುವಂತ ನಿಟ್ಟಿನಲ್ಲಿದ್ದೇವೆ. ದಯವಿಟ್ಟು ಎಲ್ಲ ಮಂಟಪದ ಪುರಸಭೆ ಅಧ್ಯಕ್ಷರಾದ ಎಂಕೆ ದೇಚಮ್ಮ ಮಾತನಾಡಿ, ವಿರಾಜಪೇಟೆ ಗೌರಿ ಗಣೇಶ ಉತ್ಸವ ಸಾಮರಸ್ಯದಿಂದ ಎಲ್ಲ ಜನಾಂಗದ ಜನರು ಆಚರಣೆ ಮಾಡುವ ಹಬ್ಬವಾಗಿದೆ. ಅಲ್ಲದೆ ಗಣೇಶ ಮೂರ್ತಿಗಳ ವಿಸರ್ಜನೆ ಮಾಡುವ ದಿನ ರಾತ್ರಿ ನಗರಕ್ಕೆ ಆಗಮಿಸುವ 4 ದಿಕ್ಕಿನಲ್ಲಿ ಸ್ಥಳೀಯ ಪೊಲೀಸರನ್ನ ನಿಯೋಜನೆ ಮಾಡುವಂತೆ ತಿಳಿಸಿದರು. ಸ್ಪೆಷಲಿ ಹೇಳಬೇಕು ಅಂತ ಹೇಳಿದ್ರೆ ಬಹಳ ವಿಭಿನ್ನವಾದಂತಹ ಹಬ್ಬ, ಬಹಳ ಶ್ರದ್ಧಾ ಭಕ್ತಿಯಿಂದ ನಾವು ಕೂಡ ಆಚರಣೆಯನ್ನು ಮಾಡ್ತೀವಿ. ಕೆಲವೊಂದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರೋದು ಯಾವಾಗಲೂ ಇದ್ದಿದ್ದೆ. ಅದರಲ್ಲೂ ಹೇಳಬೇಕು ಅಂತ ಹೇಳಿದ್ರೆ ಕಳೆದ ವರ್ಷ ಬಹಳ ವಿಜೃಂಭಣೆಯಿಂದ ನಾವು ಅಲ್ಲಿ ಹಬ್ಬವನ್ನು ನೆರವೇರಿಸಿದ್ದೀವಿ. ಅದೇ ಒಂದೇ ಒಂದು ಮಿಸ್ಟೇಕ್ ಏನಾಯಿತು ಅಂತ ಹೇಳಿದ್ರೆ ಆ ಬಾಂಬ್ಸ್ ಯಾವುದು ನಮ್ಮ ಈ ಪ್ಲಾಸ್ಟಿಕ್ ಬಾಂಬ್ಸ್ ಏನಿದೆ ರಾತ್ರಿ ಹೊತ್ತಲ್ಲಿ ಇಟ್ಟಿರುವಂತಹ ಒಂದು ಸಮಿತಿಯವರು, ಸ್ಪೆಷಲಿ ಹೇಳಬೇಕು ಅಂತ ಹೇಳಿದ್ರೆ ಕಳೆದ ಸತಿ ಬೇರೆ ಯಾವ ಸಮಿತಿಯವರು ಇದನ್ನ ಅಡಾಪ್ಟ್ ಮಾಡಿಲ್ಲ. 1 or 2 ಸಮಿತಿಗಳು ಈ ಸ್ಪಾಟ್ಸ್ಗಳನ್ನ ಹಾಕಿ ನಮಗೆ ನಿಜವಾಗೂ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಪೌರ ಕಾರ್ಮಿಕರಿಗೆ ಬಹಳ ತೊಂದರೆ ಆಗಿದೆ. ಅದು ಸ್ಪೆಷಲಿ ತುಂತುರು ಮಳೆ ಬೇರೆ ಇತ್ತು, ಅದನ್ನ ಮುಡಿಸಿ ತೆಗಿಲಿಕ್ಕೆ ಆಗೋದಿಲ್ಲ. ನಾವು ತೆಗಿಲಿಕ್ಕೆ 1 ವಾರ ಬೇಕಾಯ್ತು ಅದನ್ನ. ಸೊ ಸ್ಪೆಷಲಿ ಏನಾಗಿದೆ ಅಂತಂದ್ರೆ ಮೀಡಿಯಾದವರು ಮತ್ತೆ ನೆಕ್ಸ್ಟ್ ಡೇ ಇಮಿಡಿಯೇಟ್ಲಿ ನಮ್ಮ ಹೊರ ಪ್ರದೇಶಗಳಿಂದ ಬಂದವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪುರಸಭೆಯವ್ರನ್ನ ಒಟ್ಟು ತೋರಿಸ್ತಾರೆ, ಯಾಕೆ ಕ್ಲೀನಿಂಗ್ ಆಗಿಲ್ಲ. ಬಟ್ ಅದನ್ನ ತೆಗಿಲಿಕ್ಕೆ ಆಗೋದಿಲ್ಲ ನಮ್ಮ ಕೈಯಲ್ಲಿ. ನಮ್ಮ ಪೌರ ಕಾರ್ಮಿಕರು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ದಯವಿಟ್ಟು ಇದನ್ನ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾನು ಈ ಸಂದರ್ಭದಲ್ಲಿ ಏನು ಸಲಹೆ ಕೊಡ್ತೀನಿ ಅಂತಂದ್ರೆ, ದಯವಿಟ್ಟು ಅಂಥ ಸಮಿತಿಗಳನ್ನ ಕಂಡ್ರೆ ದಯವಿಟ್ಟು ನೀವು ನಮ್ಮ ಪುರಸಭೆಗೆ ಫೈನ್ ಹಾಕಿಂದ ಬರೋದೇ ಬೇಡ. ಅದ್ರ ಬಗ್ಗೆ ನೀವು ಏನು ಕ್ರಮ ಕೈಗೊಳ್ಬೇಕು ಅದನ್ನ ದಯವಿಟ್ಟು ನೀವೇ ಕ್ರಮ ಕೈಗೊಳ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭ ತಹಶೀಲ್ದಾರ್ ಅನಂತ್ ಶಂಕರ್, ಉಪಾಧ್ಯಕ್ಷೆ ಫಸಿಯಾ ತಬಸ್ಸುಮ್, ವಿವಿಧ ಇಲಾಖೆಯ ಎಲ್ಲ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು.